ನಮಸ್ಕಾರ ವೀಕ್ಷಕರೇ. ಧರ್ಮಸ್ಥಳದ ಸುದ್ದಿಯನ್ನು ಮಾತಾಡಿ ನನಗೆ ಬೇಜಾರಾಗಿಲ್ಲ, ನಿಮಗೂ ಬೇಜಾರು ಆಗಬಾರ್ದು. ಯಾಕೆ ಅಂದರೆ ಸತ್ಯದ ಶೋಧನೆಯಲ್ಲಿ ನಾವೆಲ್ಲರೂ ಕೂಡ ಚಲಿಸ್ತಾ ಇರುವಂತಹ ಹೊತ್ತಿನಲ್ಲಿ ಸತ್ಯ ಹೊರಗೆಳೆಯುವವರೆಗೂ ನಾವು ವಿರಮಿಸಬಾರದು ಅನ್ನುವುದು ಜನಶಕ್ತಿ ಮೀಡಿಯಾ ತೀರ್ಮಾನ ಮಾಡಿಕೊಂಡಿರೋದು. ಕೇವಲ ನಾವು ಮಾತ್ರ ಅಲ್ಲ, ಸ್ವಲ್ಪ ಈ ಥರದ ಆಸಕ್ತಿ ಇರುವಂತಹ ಬಹುತೇಕ ಮೀಡಿಯಾಗಳು ಈ ಕೆಲಸವನ್ನು ಮಾಡ್ತಾ ಇದ್ದಾವೆ. ಅದೇ ರೀತಿ ನಾವು ಆ ಕೆಲಸವನ್ನು ಮುಂದುವರಿಸ್ತಾ ಇದ್ದೀವಿ. ಇವತ್ತಿನ ಈ ವಿಶೇಷ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಜೊತೆ ಇವತ್ತು ಜನಶಕ್ತಿ ಮೀಡಿಯಾದ ಸ್ಟುಡಿಯೋದಲ್ಲಿ ತುಂಬ ಒಂದು ಇಂಟ್ರೆಸ್ಟಿಂಗ್ ಪರ್ಸ್ನಾಲಿಟಿ. ಅವ್ರು ಮಾತಾಡೋಕ್ಕೆ ಶುರು ಮಾಡಿದರೆ ಏನು ಶುರು ಮಾಡಿದ್ದಾರೆ ಅಂತ ಯೋಚನೆ ಮಾಡೋ ಅಷ್ಟೊತ್ತಿಗೆ ಅದಕ್ಕೆ ಹಲವು ಅರ್ಥಗಳಿರುವಂತಹ ಹಲವು ಪಂಚಿಂಗ್ ವಿಷಯಗಳನ್ನು ಹೇಳ್ತಾ ಸತ್ಯದ ಮತ್ತು ನಿಖರವಾದಂತಹ ಮಾಹಿತಿಗಳ ಜಾಡಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಮ್ಮ ಜೊತೆಗಿರೋರು ಎಸ್ ಬಾಲನ್. ನಮಸ್ಕಾರ ಸರ್. ಇವರು ಕರ್ನಾಟಕದಲ್ಲಿ ಬಹುಶಃ ಲೀಡಿಂಗ್ ಅಂತ ಕರೀಬಹುದಾದಂತಹ ಶಬ್ದಗಳನ್ನು ಸಾಮಾನ್ಯವಾಗಿ ಅಡ್ವೊಕೇಟ್ಗಳಿಗೆ ಕರೆಯೋದು, ಅದನ್ನು ಲೀಡಿಂಗ್ ಅಡ್ವೊಕೇಟ್ ಅಂತ. ಹಾಗೆ ಕರ್ನಾಟಕದಲ್ಲಿ ಅಪರಾಧ ಪ್ರಕರಣಗಳನ್ನು ಪ್ರಾಕ್ಟೀಸ್ ಮಾಡುವಂತಹ ಮತ್ತು ಹಲವು ಜನರಿಗೆ ಕಗ್ಗಂಟಾಗಿರುವಂತಹ ಹಲವು ಪ್ರಕರಣಗಳಲ್ಲಿ ಕಗ್ಗಂಟನ್ನು ಸುಲಲಿತವಾಗಿ ಬಿಡಿಸಿ ನ್ಯಾಯವನ್ನು ಕೊಡಿಸಿದಂತಹ ಪ್ರಾಕ್ಟೀಸಿಂಗ್ ನ್ಯಾಯವಾದಿಗಳು ಎಸ್ ಬಾಲನ್ ಅವರು. ಇವತ್ತು ಧರ್ಮಸ್ಥಳದ ಒಟ್ಟು ಆಗುಹೋಗುಗಳ ಬಗ್ಗೆ ಮತ್ತು ಅದರ ಕಾನೂನಿನ ಪರಿಧಿಯನ್ನು ಹೇಗೆ ಭೇದಿಸಬೇಕು ಮತ್ತು ಅದರ ಮೂಲಕ ರಿಸಲ್ಟನ್ನು ಹೊರಗೆ ತೆಗೆಯೋದಕ್ಕೆ ದಾರಿಯಲ್ಲಿದೆ ಮತ್ತು ನಡೀತಾ ಇರುವ ದಾರಿಯಲ್ಲಿ ಎಲ್ಲಿ ತಪ್ಪುಗಳು ಘಟಿಸ್ತಾ ಇದ್ದಾವೆ, ತಪ್ಪುಗಳು ಮಾಡಬಾರ್ದು, ಯಾಕೆ ಕಾನೂನು ಏನು ಹೇಳುತ್ತೆ ಅದಕ್ಕೆ ಅನ್ನೋದನ್ನು ನಮ್ಮ ಮುಂದೆ ಇವತ್ತು ತೆರೆದಿಡ್ತಾ ಇದ್ದಾರೆ. ನಾನು KS ವಿಮಲಾ. ಸರ್, ಸ್ಟುಡಿಯೋಗೆ ಮತ್ತೊಮ್ಮೆ ನಿಮ್ಮನ್ನು ಸ್ವಾಗತ ಮಾಡ್ತಾ, ಈ ಧರ್ಮಸ್ಥಳದ ಪ್ರಕರಣದ ಬಗ್ಗೆ ತುಂಬ ಮಾತಾಡಿದ್ದೀವಿ ನಾವು, ಮತ್ತು ಬೇರೆಯವರು ಮಾತಾಡಿದ್ದಾರೆ, ನೀವು ಕೂಡ ಬೇರೆಯವ್ರ ಹತ್ರ ತುಂಬ ಮಾತಾಡಿದ್ದೀರಿ. ಸೊ ಇವತ್ತು ನಮಗೆ ಈ ಕಾನೂನಿನ ಸಂದರ್ಭದಲ್ಲಿ ಈ SIT ರಚನೆ ಆಗಿದೆ. SIT ರಚನೆ ಆಗುವಾಗ ಸಾಮಾನ್ಯವಾಗಿ ನಮ್ಮ ಲಿಮಿಟೆಡ್ ನಾಲೆಡ್ಜಲ್ಲಿ ನಾನು ಹೇಳ್ತಾ ಇರೋದು ಒಂದು ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಏನೋ ಕೊಡ್ತಾರೆ. ಆದರೆ ಸಾರ್ವಜನಿಕವಾಗಿ ಈಗ ನಮಗೆ ಲಭ್ಯ ಇರೋದೇನಂತಂದರೆ ಮಹಿಳಾ ಆಯೋಗಕ್ಕೆ ಕರ್ನಾಟಕ ಸರ್ಕಾರದ ನಡವಳಿಗಳಾಗಿ 19/7/2025 ಒಂದು ಪತ್ರ ಹೋಗಿದೆ. ಆ ಪತ್ರದಲ್ಲಿ ಇರುವಂಥದ್ದನ್ನೇ ನಾವು ಟರ್ಮ್ಸ್ ಆಫ್ ರೆಫರೆನ್ಸು ಅಂತ ಅಂದ್ಕೋತೀವಿ. ಸೊ ಅದು ಏನು ಹೇಳುತ್ತೆ, ಆ ಪತ್ರದ ಕೊನೆಯಲ್ಲಿ ಏನು ಹೇಳುತ್ತೆ, ವಿಶೇಷ ತನಿಖಾ ತಂಡವು ಮೇಲ್ಕಂಡಂತೆ ದಾಖಲಾಗಿರುವ ಪ್ರಕರಣ, ಅಂದರೆ ನಾವು ಸಾಕ್ಷಿ ದೂರದಾರ ಅಂತ ಕರಿತೀವಿ. ಬಾಲನ್ ಸರ್ ಅದನ್ನು ಏನಂತ ಎಕ್ಸ್ಪ್ಲೈನ್ ಮಾಡ್ತಾರೆ ಮತ್ತು ನಾವು ಕೇಳಿಸ್ಕೊಳ್ಳೋಣ. ಅವರು ಬಂದು ತಾನು ಶವ ಹೂತಿದ್ದೀನಿ ಅಂತ ಹೇಳಿದ ನಂತರದ ಬೆಳವಣಿಗೆ ಇದು. ಸೊ ದಾಖಲಾಗಿರುವ ಪ್ರಕರಣ ಹಾಗೂ ಇದರ ಸಂಬಂಧ ರಾಜ್ಯದ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗುವ ಎಲ್ಲ ಪ್ರಕರಣಗಳನ್ನು ಸಮಗ್ರ ತನಿಖೆ ನಡೆಸಿ ತನಿಖಾ ವರದಿಯನ್ನು ಮಹಾನಿರ್ದೇಶಕರಿಗೆ ಸಲ್ಲಿಸಲು ಮುಂದೆ ಇದೆ. ಅಂದರೆ ಅರ್ಥ, ಯಾಕಂದ್ರೆ ತುಂಬ ಮಾತುಗಳು ಬರ್ತಾ ಇದ್ದಾವಲ್ಲ, SIT ಅಂದರೆ ಅಲ್ಲಿ ಹುಗ್ದಿದ್ದನ್ನು ಮಾತ್ರ ತೆಗೆಯೋದು, ಬೇರೆ ವಿಷಯ ಸಂಬಂಧ ಇಲ್ಲ ಅದಕ್ಕೆ, ಬರೀ ಮಾತುಗಳಲ್ಲ. ಗೃಹ ಮಂತ್ರಿಗಳೇ ಹೇಳಿದರು ಇದನ್ನು. ಸೌಜನ್ಯ ಪ್ರಕರಣವನ್ನು ತಗೋಬೇಕು ಅಂದರೆ ಅದು ಮುಗಿದ ಕತೆ, ಪದ್ಮಲತಾ ಪ್ರಕರಣವನ್ನು ಸೇರಿಸಬೇಕು ಅಂದಾಗ ಅದು ಇದರಲ್ಲಿ ಬರಲ್ಲ ಅನ್ನುವ ಮಾತು ಹೇಳಿದರು. ಹಾಗಾಗಿ ಈ ಟರ್ಮ್ಸ್ ಆಫ್ ರೆಫರೆನ್ಸಿನ ಅಡಿಯಲ್ಲಿ, ಈ ಆದೇಶದ ಅಡಿಯಲ್ಲಿ ಈ SITಯ ಕಾರ್ಯವ್ಯಾಪ್ತಿ ಏನಿದೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಈಗ 3/7/2025 ಇದು ಯಾರು ಏನು ಹೆಸರಿಟ್ಟಿದ್ದಾರೆ, ಮುಸುಕತಾರಿ, ಮಾಸ್ಕ್ ಮ್ಯಾನ್, ಭೀಮಾ, ಇದೆಲ್ಲನೂ ಮಾಧ್ಯಮದವರು ಕೊಟ್ಟಿರೋ ಹೆಸರುಗಳು. ಆದರೆ ಈ SIT ತನಿಖೆಗೆ ವಿರೋಧವಾಗಿರೋರು ಬೇರೆ ಅವನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾನೆ, ಅವನ ಹೆಸರು ಇದು, ಅವನ ತಂದೆ ಹೆಸರು ಇದು, ಅವರು ಒಂದು 2-3 ರೀತಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆಲ್ ರೈಟ್, ಅವರೇ ಟ್ರಿಗ್ಗರಿಂಗ್ ವಿಸಿಲ್ ಬ್ಲೋವರ್ ಅಂತ ಕರಿಬೋದು. ಆ ಮನುಷ್ಯ ಬಂದಿದ್ದಾನೆ, ಮಾಸ್ಕ್ ಹಾಕ್ಕೊಂಡು ಬಂದಿದ್ದಾನೆ. ಬರುವಾಗಲೇ ಕೈಯಲ್ಲಿ ಮೂಳೆ ಬುರುಡೆ ತಗೊಂಡು ಬಂದಿದ್ದಾನೆ. ಒಂದು ನ್ಯೂ ಟ್ರೆಂಡ್, ವಿಚಿತ್ರ ಬಂದಿದ್ದಾನೆ. ಆವತ್ತು ದಿವಸ ಪೊಲೀಸರು FIR ದಾಖಲು ಮಾಡಿಕೊಂಡಿಲ್ಲ. 4ನೇ ತಾರೀಕು FIR ದಾಖಲಾಗುತ್ತೆ. FIR ಸೆಕ್ಷನ್ 211
BNS ಕ್ರೈಮ್ ನಂಬರ್ 39/2025. ನೋಡಿ, ಅದಕ್ಕೆ ಪನಿಷ್ಮೆಂಟೇ 3 ತಿಂಗಳೇ ಇರೋದು. ಇಟ್ಸ್ ಎ ನಾನ್ ಕಾಗ್ನಿಸಬಲ್ ಅಫೆನ್ಸು. ಫಸ್ಟ್ ಆಫ್ ಆಲ್, ವೈ ಶುಡ್ ದೇ ರಿಜಿಸ್ಟರ್ ಎನ್ FIR ವಿಚ್ ಈಸ್ ಲೀಗಲಿ ಇಲ್ಲೀಗಲ್? ಅದೇ ಗ್ರೌಂಡಲ್ಲಿ ಹೈಕೋರ್ಟ್ಗೆ ಹೋಗಿ, ಸ್ವಾಮಿ ಇದು ನಾನ್ ಕಾಗ್ನಿಸಬಲ್ ಅಫೆನ್ಸು, ನಾನ್ ಕಾಗ್ನಿಸಬಲ್ ಅಫೆನ್ಸ್ಗೆ FIR ಹಾಕಿದ್ರೆ ಅಂದರೆ ಹೈಕೋರ್ಟ್ನವರು ಕ್ವಾಶಿಂಗ್ ಮಾಡ್ತಾರೆ ಈಸಿಯಾಗಿ, ಬಿಕಾಸ್ ಇಟ್ ಈಸ್ ಅ ನಾನ್ ಕಾಗ್ನಿಸಬಲ್ ಅಫೆನ್ಸ್. 302 ಇಲ್ಲ, ಅದರಲ್ಲಿ ಮರ್ಡ್ರ್ ಇಲ್ಲ, ಮರ್ಡ್ರ್ ಕೇಸು ಇಲ್ಲ. ಇದು ಗೊತ್ತಿದ್ದು ಮಾಡಿದ್ರ, ಗೊತ್ತಿಲ್ಲದೆ ಮಾಡಿದ್ರ, ಬೇಕಂದೇ ಮಾಡಿದ್ರ, ಬೇಕಿಲ್ಲ ಅಂದು ಮಾಡಿದ್ರ, ಉದ್ದೇಶಪೂರ್ವಕವಾಗಿ ಮಾಡಿದ್ರ, ಯಾಕೆ ಮಾಡಿದ್ರ ಅನ್ನೋದನ್ನು ನಾನು ವೀಕ್ಷಕರಿಗೆ ಬಿಟ್ಬಿಡ್ತೀನಿ. ಆಲ್ ರೈಟ್, ಈ FIR ದಾಖಲಾದ ಮೇಲೆ 302 ಆ್ಯಡ್ ಮಾಡಿದಾರಾ ಮಾಡಿಲ್ವಾ ಯಾರಿಗೂ ಗೊತ್ತಿಲ್ಲ. ಅದು ಯಾರು ಹೇಳಬೇಕು? ತನಿಖೆ ಅಧಿಕಾರಿಗಳು ಹೇಳಬೇಕು. ಸೊ ನಾನ್ ಕಾಗ್ನಿಸಬಲ್ ಅಫೆನ್ಸು ಆ FIR-ಅಲ್ಲಿ 11/7/2025 183 BNSS ಆ ಅಡಿಯಲ್ಲಿ ಒಂದು ತಪ್ಪು ಒಪ್ಪಿಗೆ ಹೇಳಿಕೆಯನ್ನು ನ್ಯಾಯಾಧೀಶರು ಪಡ್ಕೊಂಡಿದ್ದಾರೆ. ವೆದರ್ ಇಟ್ ಈಸ್ ಪರ್ಮಿಸಬಲ್ ಟು ಇನ್ವೋಕ್ ಸೆಕ್ಷನ್ 183 BNSS ಇನ್ ಎ ಕ್ರೈಮ್ ನಂಬರ್ 39/2025 for the offence under section 211 is a biggest question mark. ಅದು ಯಾಕೆ ಮಾಡಿದ್ರು, ಗೊತ್ತಿತ್ತಾ ಗೊತ್ತಿಲ್ವಾ ಅದನ್ನು ನನಗೆ ಗೊತ್ತಿಲ್ಲ. ಸೊ ನೀವು ಹೂಗೆ ಮಾಡ್ಕೋಬೋದು. ಐ ಲೀವ್ ಇಟ್ ಟು ಎವ್ರಿ ಒನ್ಸ್ ಇನ್ಫರೆನ್ಸ್. ತದನಂತರ 19th SIT was constituted. SIT was constituted on account of certain leading personalities like retired Supreme Court Judge Honorable Gopal Gowda and other lawyers including Balan. We approached Honorable Chief Minister, ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಒಂದು ಮನವಿ ಕೊಟ್ವಿ. ಅದರಲ್ಲಿ SIT ಕಾನ್ಸ್ಟಿಟ್ಯೂಟ್ ಮಾಡಬೇಕಂದು ಕೇಳ್ಕೊಂಡ್ವಿ. ದ ರೀಸನ್ ನೋಡಿ, ತನಿಖೆ ಅಧಿಕಾರಿಗಳು ತನಿಖೆಯನ್ನು ನಮ್ಮ ಸಂವಿಧಾನದಲ್ಲಿನೂ ಹೇಳಿದ್ದಾರೆ ತನಿಖೆ ಅಂದರೆ ಏನು. ಮತ್ತು CRPCನ ಬರೆದಿದ್ದು ಥಾಮಸ್ ಮಕ್ಕಾಲೆ, ನಾವಲ್ಲ. ಥಾಮಸ್ ಮಕ್ಕಾಲೆ ಬರೆದಿದ್ದನ್ನು BNSS ಅಂದು ಚೇಂಜ್ ಮಾಡಿಬಿಟ್ರು. ಯಾರಿಗೋ ಹುಟ್ಟಿರೋ ಮಗುಗೆ ಯಾರೋ ಅಪ್ಪ ಅಂತ ಹೇಳ್ಕೊಂಡ್ರು, ಅದು ಬೇರೆ ವಿಷಯ. ಇಂಡಿಯನ್ BNSS ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ. ಇದು ಕನ್ನಡನ, ತೆಲುಗುನ, ಹಿಂದಿನ, ಪಂಜಾಬ, ಗುಜರಾತ, ಮರಾಠನ, ಉತ್ಕಲನ, ವಂಗಾನ, ನಮ್ಗೆ ಗೊತ್ತಿಲ್ಲ ಅದು ಯಾವ ಭಾಷೆ ಅಂದರೆ ದೇವ ಭಾಷೆ. ಅದು ಡಿಸ್ಕಷನ್ ಅದಲ್ಲ. ಈಗ 183 BNSS ಅಲ್ಲಿ ತಪ್ಪೊಪ್ಪಿಗೆ ಮಾಡ್ಕೊಂಡಿದ್ದಾರೆ. ತಪ್ಪೊಪ್ಪಿಗೆ ಮಾಡಿಕೊಂಡ ನಂತರನೇ SIT ಕಾನ್ಸ್ಟಿಟ್ಯೂಟ್ ಮಾಡಿದ್ದಾರೆ. ಅದಕ್ಕೆ ಮಹಿಳಾ ಆಯೋಗನೂ ಶಿಫಾರಸು ಮಾಡಿದ್ದಾರೆ ಕಾನ್ಸ್ಟಿಟ್ಯೂಟ್ ಮಾಡಬೇಕಂದು. ನಾವು ಮಾನ್ಯ ಮುಖ್ಯಮಂತ್ರಿಯನ್ನು ಭೇಟಿಯಾದಾಗ ನಾವು ಪೊಲೀಸ್ ಆಫೀಸರ್ ಹತ್ರ ಎಲ್ಲ ಡಿಸ್ಕಷನ್ ಮಾಡಿ ನಾವು SIT ಕಾನ್ಸ್ಟಿಟ್ಯೂಟ್ ಮಾಡ್ತೀವಿ ಅಂದರು. SIT ಕಾನ್ಸ್ಟಿಟ್ಯೂಟ್ ಆಗಿದೆ. ಸರ್ಕಾರಕ್ಕೆ ಅಧಿಕಾರ ಇದೆ. ತನಿಖಾಧಿಕಾರಿ ಅನ್ನೋದು ಡಿಫೈನ್ ಮಾಡಿದ್ದಾರೆ. ತನಿಖೆ ಯಾರು ಮಾಡೋದು? ಘೋರ ಅಪರಾಧ ಆದರೆ ಇನ್ಸ್ಪೆಕ್ಟ್ರ್ ಮಾಡಬೇಕು. ಬೇರೆ ಅಪರಾಧಗಳಕ್ಕೆಲ್ಲ ಸಬ್ ಇನ್ಸ್ಪೆಕ್ಟ್ರ್ ಮಾಡ್ತಾರೆ. ಬೆಂಗಳೂರಲ್ಲಿ ಇನ್ಸ್ಪೆಕ್ಟ್ರು, ಮಫ್ಯೂಸಲ್ ಏರಿಯಾಗಳಲ್ಲಿ ಸಬ್ ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರ್ ಅಂದು ಬರುತ್ತೆ. ಅದಕ್ಕೆ ಮೇಲೆ ಸಿಟ್ ಅನ್ನು ರಚನೆ ಮಾಡಲು ಸರ್ಕಾರಕ್ಕೆ ಅಧಿಕಾರ ಇದೆ. CBI ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, ಅದು ತನಿಖೆ ಅಧಿಕಾರಿಗಳಿದ್ದಾರೆ. ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅದರಲ್ಲಿ ಇದ್ದಾರೆ. ಅಂದರೆ ಇವರೆಲ್ಲ ನಮ್ಮ ದೇಶದಲ್ಲಿ ತನಿಖೆ ಹೈಯೆಸ್ಟ್ ಬಾಡಿ ಅಂದರೆ IPS ಆಫೀಸರು. ಈಗ SIT ತಂಡವನ್ನು ರಚನೆ ಮಾಡಿದ್ದಾರೆ. ಸರ್ಕಾರಕ್ಕೆ ಅಧಿಕಾರ ಇದೆ. ಈಗ ಅದೇನೇ ಪ್ರಶ್ನೆ ಇರೋದು, ಸರ್ಕಾರ SITನ ರಚನೆ ಮಾಡಿದೆ. ಸರ್, SIT ಅಂತ ಹೇಳ್ತಾ ಇರೋದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ.
ವಿಶೇಷ ತನಿಖಾ ತಂಡ ಅಂತ. ಸೊ ಪ್ರಣವ್ ಕುಮಾರ್ ಮಹಂತಿ ಅವರ ನೇತೃತ್ವದಲ್ಲಿ SIT ರಚನೆ ಆಗಿದೆ, ಅದು ಕೆಲಸನೂ ಮಾಡ್ತಾ ಇದೆ, ಅದೆಲ್ಲವನ್ನು ನಾವು ಗಮನಿಸಿದ್ದೀವಿ. ಈಗ SIT ರಚನೆ ಆಯಿತು, ರಚನೆ ಆಗೋದ್ರ ಹಿಂದೆ ಇಷ್ಟೆಲ್ಲ ಕೆಲಸಗಳು ನಡೆದಿದ್ದಾವೆ ಅಂತ ಅನ್ನೋದನ್ನು ಒಪ್ಕೋತಾನೇನೆ. ಅದೇನೋ ಗುಂಡಿ ತೋಡ್ತಾ ಇದ್ದಾರೆ, 13 ಪಾಯಿಂಟ್ ತೋರಿಸಿದ ಕಡೆಗೆ ಏನು ಸಿಕ್ಕಲಿಲ್ಲ, ಕೆಲವು ಕಡೆ ಏನೋ ಸಿಕ್ತು, ಇನ್ನೇನು ಸಿಗ್ಲಿಕ್ಕಿಲ್ಲ, ಹಾಗಾಗಿ SITಯನ್ನು ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಅನ್ನುವ ಸುದ್ದಿಗಳು ಹೊರಟಿದ್ದಾವೆ. ಸೊ SITನ ಅಷ್ಟೇ ಸುಲಭವಾಗಿ ಹೇಗೆ ರಚಿಸಿದ್ರೋ ಅಷ್ಟೇ ಸುಲಭವಾಗಿ ಕ್ಲೋಸ್ ಮಾಡೋಕ್ಕೆ ಅವಕಾಶ ಇದೆಯಾ? ನೋಡಿ, ಈಗ ತನಿಖೆ ಇದು ಒಂದು ಪ್ರಕರಣದಲ್ಲಿ ಒಂದು ಇಶ್ಯೂದಲ್ಲಿ ತನಿಖೆ ಮಾಡಿದ್ದಾರೆ. ತನಿಖೆ ಅಂದರೆ ಚಾರ್ಜ್ ಶೀಟು, ತನಿಖೆ ಅಂದರೆ B ರಿಪೋರ್ಟು, ತನಿಖೆ ಅಂದರೆ C ರಿಪೋರ್ಟು. ಇದು 3 ಬಿಟ್ಟು ಬೇರೆ ಏನು ಮಾಡೋಕ್ಕಾಗಲ್ಲ. ಈ 3 ರಿಪೋರ್ಟು ಅಧಿಕಾರ ಸಿಟ್ಟಿಗೆ ಇದೆ, ಹೋಮ್ ಮಿನಿಸ್ಟ್ರಿಗೆ ಇಲ್ಲ, ಮುಖ್ಯಮಂತ್ರಿ ಕೂಡ ಇಲ್ಲ. ನಮ್ಮ ದೇಶದಲ್ಲಿ ಕಾನೂನನ್ನು ಆಡಳಿತ ಇದೇನು ಇಡಿಯಮ್ಮಿನು ಹಿಟ್ಲರು ರಾಜಪಕ್ಷ ಆಡಳಿತ ಅಲ್ಲ, ಕಾನೂನನ್ನು ಆಡಳಿತ ಎಲ್ಲನೂ ಕಾನೂನು ಚೌಕಟ್ಟಿನಲ್ಲೇ ಬರಬೇಕು. ಸೊ ಅವ್ರಿಗೆ ಫ್ರೀ ಹ್ಯಾಂಡ್ ತನಿಖೆ ಅಧಿಕಾರಿಗಳು, ಅದರಲ್ಲಿ ಕೋರ್ಟ್ಗೂ ಅಧಿಕಾರ ಇಲ್ಲ ಅಂದು ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಹೈಕೋರ್ಟ್ಗೂ ಅಧಿಕಾರ ಇಲ್ಲ, ಗೃಹ ಮಂತ್ರಿಗೂ ಅಧಿಕಾರ ಇಲ್ಲ, ಯಾರಿಗೂ ಅಧಿಕಾರ ಇಲ್ಲ. ತನಿಖೆ ಸಿಟ್ಟು ಈಗ. ಸೊ SITಗೆ ಈಗ ಇರುವುದು ಪರಮಾಧಿಕಾರ. ಸೊ ಅದು ತನ್ನ ತನಿಖೆಯನ್ನು ಮುಗಿಸಿ ಚಾರ್ಜ್ ಶೀಟ್ ಕೊಡ್ತದೋ, B ರಿಪೋರ್ಟ್ ಕೊಡ್ತದೋ, C ರಿಪೋರ್ಟ್ ಕೊಡ್ತದೋ, ಅದು ಅವ್ರಿಗೆ ಬಿಟ್ಟಿದ್ದು. ಅಲ್ಲಿವರೆಗೆ ಸುಮ್ಮನೆ ಇರಬೇಕು, ಸರ್ಕಾರವು ಸುಮ್ಮನೆ ಇರಬೇಕು, ನಾವೇನು ಹೇಳ್ತೀವಿ, ಕಿತಾಪತಿ, ಭೂಪತಿ, ತಿರುಪತಿ, ವೆಂಕಟಾಚಲಪತಿ, ಗಜಪತಿ ಅಂತೀವಿ. ಮಾಡಿದ್ರೆ ನಾವು ಅವ್ರನ್ನ ಕಳ್ಸೋದು ತಿರುಪತಿಗೆ, ಏಳುಗೊಂಡ್ಲವಾಡ ವೆಂಕಟರಮಣ, ಗೋವಿಂದ ಗೋವಿಂದ ಆಗುತ್ತೆ. ಸೊ ಈಗ ಪ್ರಶ್ನೆ ಇರೋದೇನೆಂದ್ರೆ, ನಮ್ಮ ಕರ್ನಾಟಕ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಸೊ ಈ ಅಧಿವೇಶನದಲ್ಲಿ ಮೊದಲ ದಿನ ಇದನ್ನು ವಿರೋಧ ಪಕ್ಷದವರು ಪ್ರಸ್ತಾಪ ಮಾಡಿದಾಗ ಗೃಹ ಮಂತ್ರಿಗಳಿಂದ ಒಂದು ಹೇಳಿಕೆ ಬಂದಿದ್ದನ್ನು ನಾವು ನೋಡಿದ್ವಿ. ನಾವು SITಯನ್ನು ರಚನೆ ಮಾಡಿದ್ದೀವಿ, SITಯಿಂದ ವರದಿ ಬರೋವರೆಗೆ ನಾವೇನು ಮಾತಾಡೋದಿಲ್ಲ ಅಂತ. ಆಯಿತಾ? ಅದು ಕರೆಕ್ಟ್ ಆದ ಸ್ಟ್ಯಾಂಡ್ ಆಗಿತ್ತು. ಈಗ ನೀವು ಕೂಡ ಅದನ್ನು ಸಬ್ಸ್ಟ್ಯಾನ್ಶಿಯೇಟ್ ಮಾಡಿದ್ದೀರಿ. ಆದರೆ ಅದರ ಮುಂದುವರಿದ ಭಾಗವಾಗಿ ಅಫ್ಕೋರ್ಸ್ ಅಲ್ಲಿ ಇಲ್ಲಿ ಮಾತುಗಳು ಕೇಳಿ ಬರ್ತಾ ಇರೋ ಅಂಥದ್ದೊಂದು ಅಗತ್ಯ ಇರಲಿಲ್ಲ. ಆದರೆ ಸ್ಪೀಕರು ಅವಕಾಶ ಕೊಟ್ಬಿಟ್ರು ಮಾತಾಡೋದಕ್ಕೆ ವಿರೋಧ ಪಕ್ಷಕ್ಕೆ, ಹಾಗಾಗಿ ಸರ್ಕಾರವು ಮಾತಾಡಬೇಕಾಗಿ ಬಂತು ಅಂತ. ಬಟ್ ಏನೇ ಇರಲಿ, ಸದನದ ಕಲಾಪಗಳನ್ನು ನಡೆಸುವಾಗ ಸಾಂವಿಧಾನಿಕ ಕೆಲವು ಚೌಕಟ್ಟುಗಳಿರ್ತವೆ. ಅದರ ಅಡಿಯಲ್ಲೇ ಈಗ ನೀವೇ ಹೇಳಿದ ಹಾಗೆ ನಮ್ಮ ದೇಶ ಕಾನೂನಿನ ಅಡಿಯಲ್ಲಿ ನಡೆಯುತ್ತೆ. ಸಂವಿಧಾನ ಏನು ಪ್ರಿಸ್ಕ್ರೈಬ್ ಮಾಡಿದೆಯೋ ಆ ಕಾನೂನುಗಳ ಅಡಿಯಲ್ಲಿ ನಡಿಬೇಕು. ಇಡೀ ದೇಶವೇ ಹಾಗೆ ನಡಿಬೇಕು, ವಿಧಾನಸಭೆ ಸಂಸತ್ತಂತೂ ಹಾಗೇನೆ ನಡಿಬೇಕು ಅಂತನ್ನೋದು ಕ್ರಮ, ನಿಯಮ ಎರಡೂ ಕೂಡ. ಆದರೆ ಆ ವಿಧಾನಸಭಾ ಅಧಿವೇಶನದ ಒಳಗೆ ವಿರೋಧ ಪಕ್ಷದವರು ಗಲಾಟೆ ಮಾಡೋಕ್ಕಾಗೇ ಇರೋದು. ಆಯ್ತಾ? ಮಾಡ್ತಾರೆ, ಏನು ಬೇಕಾದರೂ ಮಾತಾಡಿದಾಗ ಸರ್ಕಾರ ಒಂದು ಜವಾಬ್ದಾರಿಯಿಂದ ನಡ್ಕೋಬೇಕಲ್ವಾ? ಸೊ ಗೃಹ ಮಂತ್ರಿಗಳು ಅವ್ರು ಇಬ್ಬರು ಜವಾಬ್ದಾರಿ ನಡ್ಕೋಬೇಕು. ಬಟ್ ವಿರೋಧ ಪಕ್ಷ ಇರೋದೇ ಕೂಗಾಡಕ್ಕೆ ಅನ್ನುವಂತಹದ್ದು ಶುರುವಾಗಿ ಹೋಗಿದೆ ಈಗ. ಬಟ್ ಸರ್ಕಾರದಲ್ಲಿ ಗೃಹ ಮಂತ್ರಿಗಳು, ಯಾಕಂದರೆ SIT ರಚನೆ ಮಾಡಿದ ಮೇಲೆ ಅಗೇನ್ ನೀವು ಅದನ್ನು ನನಗೂ ತಿಳುವಳಿಕೆ ಕೊಡಬೇಕು, ನಮ್ಮ ವೀಕ್ಷಕರಿಗೂ ತಿಳುವಳಿಕೆ ಕೊಡಬೇಕು. SIT ರಚನೆ ಆಗೋದು ಅಂದರೆ ಅದು ಗೃಹ ಮಂತ್ರಾಲಯದ ಅಡಿಯಲ್ಲೇ ಬರ್ತದೆ ಅಲ್ವಾ, ಪೊಲೀಸ್ ಆಗಿರೋ ಕಾರಣಕ್ಕಾಗಿ. ಸೊ ಗೃಹ ಮಂತ್ರಿಗಳು ತಮ್ಮದೇ ಇಲಾಖೆಯ ಅಡಿಯಲ್ಲಿ ರಚನೆಯಾಗಿರುವಂತಹ SITಗೆ ಒಂದು ರೀತಿಯ ಡೈರೆಕ್ಟೋ ಇಂಡೈರೆಕ್ಟೋ ಸೂಚನೆ ಕೊಡುವ ಥರದಲ್ಲಿ ಮಾತಾಡ್ಬೋದಾ? ಗೃಹ ಮಂತ್ರಿಗಳು ಆ ಥರದಲ್ಲಿ ಮಾತಾಡಿದ್ದನ್ನು ನಾನು ಕೇಳಿಸ್ಕೊಂಡೆ. ತನಿಖೆ ನಡೀತಾ ಇದೆ, ತನಿಖೆ ಏನು ನಡೀತಾ ಇದೆ ಎಂದು ಕೇಳುವ ಅಧಿಕಾರ ಗೃಹ ಮಂತ್ರಿ ಕೂಡ ಇಲ್ಲ. ಏನು ನಡೀತಾ ಅನ್ನೋದು ರಹಸ್ಯವನ್ನು ಹೊರಗೆ ಬಿಟ್ಕೊಟ್ರೆ ಅವ್ರ ಕಾನೂನು ಗೊತ್ತಿಲ್ಲ, ಸಂವಿಧಾನ ಗೊತ್ತಿಲ್ಲ, ಮೂರ್ಖರಂದು ಕೂಡ ಹೇಳ್ಬೋದು. ಸೊ ಕಾನೂನು ಅಡಿಯಲ್ಲಿ ತನಿಖೆ ಮಾಡೋದು ಹೊರಗೆ ಬರೋವರೆಗೆ ಯಾರಿಗೂ ಅದನ್ನು ಹೇಳೋಕ್ಕೆ ಅವಕಾಶ ಇಲ್ಲ, ಹೇಳಬಾರ್ದು, ಅದು ರಹಸ್ಯ. ಹೇಳಿದರೆ ಡಿರಿಲೆಕ್ಷನ್ ಆಫ್ ಡ್ಯೂಟಿ. ಅದು ಡಿರಿಲೆಕ್ಷನ್ ಆಫ್ ಡ್ಯೂಟಿ ಆಫ್ ಎ ಹೋಮ್ ಮಿನಿಸ್ಟರ್. ಅವರು ತನ್ನ ಜವಾಬ್ದಾರಿಯನ್ನು ಸರಿಯಾಗಿ ಪಾಲನೆ ಮಾಡಿಲ್ಲ.
ಕಾನೂನು ಉಲ್ಲಂಘನೆ ಮಾಡಿದ್ದಾರೆ, ಸಂವಿಧಾನ ಉಲ್ಲಂಘನೆ ಮಾಡಿದ್ದಾರೆ ಅನ್ನೋದೇ ಅರ್ಥ. ಅದಕ್ಕೆ ಏನು ಮಾಡೋದು? ಮಾಡ್ಬೋದು, ಅವ್ರಿಗೊಂದು ನೋಟಿಸು ಕೊಡ್ಬೋದು, ನೀವು ಯಾರಾಗಲೂ ಒಂದು ದೂರು ಕೊಡ್ಬೋದು. ಅದಕ್ಕೆ 350 ಈಗ 276 ಆಫ್ BNSS ಅಲ್ಲಿ ಅದರಲ್ಲಿ ಅವಕಾಶ ಕೂಡ ಇದೆ. ಈಗ ಕೆಲವರು ಯಾರೋ ಮಾತಾಡ್ತಾ ಇದ್ದಾರೆ, ಅಲ್ಲಿ ಬೋನ್ ಸಿಕ್ತು. ಈಗ ಬರುವಾಗ ನೋಡ್ಕೊಂಬಂದೆ ನಾನು, ಬೋನ್ ಸಿಕ್ತು. ಒಂದು 50 ವರ್ಷ ಓಲ್ಡು, ಒಂದು ಬೋನು 1.5 ವರ್ಷ ಓಲ್ಡು ಅಂತಾರೆ. ಏನು ಹೊರಗನೆ ಬಂದಿಲ್ಲ. ಅದು ಇವ್ರು ಯಾರು ಹೇಳೋಕ್ಕೆ 50 ವರ್ಷ? ಅದು FSLಗೆ ಹೋಗ್ಬೇಕು, DNA ಹೇಳಬೇಕು. ಈ ಥರ ಸುಳ್ಳು ಮಾಹಿತಿ ಕೊಡೋದು ಕೂಡ ತಪ್ಪಾಗುತ್ತೆ. ಅವ್ರ ಮೇಲೆ ಕೂಡ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ ಎಂದು ಲೀಗಲ್ ಆಗಿ ಇನಿಷಿಯೇಟ್ ಮಾಡ್ಬೋದು. ಸೊ ನಮ್ಮ ದೇಶದಲ್ಲಿ ಇರೋ ವ್ಯವಸ್ಥೆ ತನಿಖೆ, ಈಗ ತನಿಖೆ IPS ಆಫೀಸರ್ಗಳ ಕೈಯಲ್ಲಿ ಇದೆ. ಅದರಲ್ಲಿ ಯಾರು ಕಣ್ಣು ಹಾಕಬಾರ್ದು, ಕಿವಿನೂ ಹಾಕಬಾರ್ದು, ಯಾವುದೂ ಹಾಕಬಾರ್ದು. ನಂಬಬೇಕು, ನಮ್ಮ ದೇಶ ಅದು. ನಮ್ಮ ಪೊಲೀಸ್ ಆಫೀಸರ್ಸು, ನಮ್ಮ IPS ಆಫೀಸರ್ಸು ಇಂಟಿಗ್ರಿಟಿ ಇರೋರು, ಒಳ್ಳೆಯವರು, ದುಡ್ಡು ಗಿಡ್ಡು ಏನು ಮುಟ್ಟೋದಿಲ್ಲ, ಇದೆಲ್ಲ ಕೂಡ ಗೊತ್ತಿದೆ. ವಿ ಕಾಂಟ್ ಕ್ವಶ್ಚನ್ ಅವರ್ ಆಫೀಸರ್ಸ್ ಇಂಟಿಗ್ರಿಟಿ. ಸೊ ಈಗ ಪ್ರಶ್ನೆ, SITಯನ್ನು ಮಾಡಿದರು. SITಯನ್ನು ಮಾಡುವಾಗ ಸರ್ಕಾರ ಒಂದಕ್ಕೆ ಕೆಲವು ಕ್ರಮ ನಿಯಮಗಳು ಇರ್ತವೆ ಅಂತ ನಾನು ಅಂದ್ಕೊಂಡಿರೋದು. ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ತಾನೇ SITಯನ್ನು ಫಾರಮ್ ಮಾಡಬೇಕಾಗಿದ್ದು, ಅಥವಾ ಜಸ್ಟ್ ಲೈಕ್ ತಟ್ಟು ಓವರ್ ನೈಟು ಹಾಗೆ ಬಂತು ಮಾಡೋ ಹಾಗಿಲ್ಲ ಅಲ್ವಾ? ಸೊ SIT ರಚನೆಯನ್ನು ಮಾಡುವಾಗ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಸರ್ಕಾರ ಇದರದ್ದೊಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಮಹಿಳಾ ಆಯೋಗಕ್ಕೆ ಪತ್ರ ಬರೆತು ಮತ್ತು SITನ ರಚನೆ ಮಾಡ್ತು. ಆದರೆ ಸಚಿವ ಸಂಪುಟದಲ್ಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿರುವಂತಹ ನಮ್ಮ ಉಪಮುಖ್ಯಮಂತ್ರಿಗಳು ಅದೊಂದು ಖಾಲಿ ಟ್ರಂಕು, ಖಾಲಿ ಡಬ್ಬ, ಅಲ್ಲೊಂದು ಸಂಚು ನಡೆದಿದೆ ಅನ್ನುವಂತಹ ಮಾತುಗಳನ್ನು ಆಡಿದ್ರಲ್ಲ, ಇದು ಎಷ್ಟರ ಮಟ್ಟಕ್ಕೆ ಸರಿ ಮತ್ತು ಹೇಗೆ ಇದನ್ನು ಸರಿಪಡಿಸಬಹುದು ಇಂತಹ ಮಾತುಗಳನ್ನು ಆಡದೇ ಇರುವ ಹಾಗೆ? ಅವರು ಡೈರೆಕ್ಟ್ ಇಲ್ಲ, ಅವರು ಉಪ ಮುಖ್ಯಮಂತ್ರಿ, ಉಪ ಮುಖ್ಯಮಂತ್ರಿ, ಮುಖ್ಯಮಂತ್ರಿ, ಉಪಯೋಗ ಇಲ್ಲದೆ ಮುಖ್ಯಮಂತ್ರಿ, ಉಪಯೋಗದ ಮುಖ್ಯಮಂತ್ರಿ. ಏನಾಗಲಿ ಯೋಚನೆ ಮಾಡ್ಕೋಬೋದು. ಆ ಮಾತೆ ಅದೇನು ಅವ್ರ ಘನತೆಗೆ ಅದು ತಕ್ಕದ್ದಲ್ಲ. ಘನತೆ ಅಂದರೆ ಅವರು ಸ್ಟ್ಯಾಟಸ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಆ ಥರ ಮಾತಾಡಬಾರ್ದು. ಅವ್ರದ್ದೇ ಸರ್ಕಾರದ ಸಿಟ್, ಅವ್ರು ರಚನೆ ಮಾಡಿರೋ ಸಿಟ್, ಅದು ಇನ್ನೂ ರಿಪೋರ್ಟೇ ಬಂದಿಲ್ಲ. ಈಗ DK ಶಿವಕುಮಾರ್ ಅವರೇ, ಇದೇನು A ರಿಪೋರ್ಟ್ ಕೇಸಾ, B ರಿಪೋರ್ಟ್ ಕೇಸಾ, C ರಿಪೋರ್ಟ್ ಕೇಸಾ? ಈಗ ಅಲ್ಲಿ ಏನು ಸಿಗೋದಿಲ್ಲ ಅಂತ ಹೆಂಗೆ ಹೇಳ್ತೀರಾ ನೀವು? ಅಲ್ಲಿ ಕಂಟ್ರೋಲ್ ಸಾಯಿಲು ಕಲೆಕ್ಟ್ ಮಾಡಿದ್ದಾರೆ, ಸ್ಯಾಂಪಲ್ ಸಾಯಿಲ್ ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ ಅಡಿಪಿಕ್ ಆಸಿಡ್ ಅನ್ನೋದು ಕೂಡ ಮಣ್ಣಲ್ಲಿ ಇರುತ್ತೆ. ನನಗೆ ಪ್ರಶ್ನೆ ಇರೋದು, ಅದೆಲ್ಲ ಗೊತ್ತಿರುತ್ತೆ. ಇದು ಯಾವುದು ಹೊರಗೆ ಬಂದಿಲ್ಲ, ಯಾವುದು ಬಂದಿರೋದಕ್ಕೆ ಹಿಂಗ ಉಪಮುಖ್ಯಮಂತ್ರಿ, ಮುಖ್ಯಮಂತ್ರಿ ತರ ಮಾತಾಡಿದ್ದು ಸರಿಯಲ್ಲ, ಮಾತಾಡಬಾರ್ದು. ಸೊ ಈಗ ಪ್ರಶ್ನೆ ಏನಂತಂದ್ರೆ, ಇಡೀ ನಮ್ಮಲ್ಲಿ ಎಲ್ಲರೂ ಅಂದ್ಕೊಂಡಿರೋದು ಅಲ್ಲೇನೋ ಅಗಿತಾರೆ, ಆಗದಲ್ಲೇನೋ ಸಿಕ್ಕತ್ತೆ, ಸಿಕ್ಕ ಕೂಡಲೇ ಎಲ್ಲ ಕ್ರೈಮ್ಗಳು ಹೊರಗೆ ಬಂದುಬಿಡ್ತವೆ ಅಂತ. ಬಟ್ ಫಾರ್ ಸಮ್ ರೀಸನ್ ಅಲ್ಲಿ ಯಾವುದೂ ಅಂಥದ್ದೊಂದು ಕುರುಹುಗಳು, ಅಸ್ಥಿ ಪಂಜರವೋ ಇನ್ನೊಂದು ಮತ್ತೊಂದು ಸಿಕ್ಕೇ ಇಲ್ಲ ಅಂತಂದರೆ, ಆದರೆ ಅವನು ಹೂತು ಹಾಕಿದ್ದು ಹೌದು, ತಾನು ಹೂತಿದ್ದೀನಿ ಅಲ್ಲಿ ಅಂತ ವ್ಯಕ್ತಿ ಹೇಳ್ತಾ ಇದ್ದಾರೆ. ಸೊ ಅಂತಹ ಸಂದರ್ಭಗಳಲ್ಲಿ ಏನಾದರೂ ಬೇರೆ ದಾರಿ ಇದೆಯಾ? ಈಗ ನೀವು ಎಡಿಪಿಕ್ ಆ್ಯಸಿಡ್ ಬಗ್ಗೆ ಹೇಳಿದ್ರಿ. ಸೊ ಆ ಎಡಿಪಿಕ್ ಆ್ಯಸಿಡ್ ಅಂದರೆ ಏನು, ಅದು ಹೇಗೆ ಇಂತಹ ತನಿಖೆಗಳಲ್ಲಿ ಸಹಾಯ ಮಾಡ್ಬೋದು? ನೋಡಿ, ಈಗ ಸ್ವಲ್ಪ ಬ್ರಾಡರ್ ಆಗಿ ಹೋಗೋಣ. ಈಗ ಕ್ರಿಶ್ಚಿಯನ್ಸು ಬರಿಯಲ್ ಮಾಡ್ತಾರೆ, ಒಂದು ಕಫನ್ ಬಾಕ್ಸ್ ಮಾಡಿ ಉಪ್ಪು ಹಾಕಿ ಒಂದು 6 ರಿಂದ 8 ಅಡಿ ಆಳ ತೋಡಿ ಅದರಲ್ಲಿ ಹಾಕ್ತಾರೆ. ಅದ್ರ ಮೇಲೆ ಒಂದು ಮಾರ್ಬಲ್ ಸ್ಟೋನ್ ಎಲ್ಲ ಇಟ್ಟು ಒಂದು ಪ್ರತಿಮೆ ಎಲ್ಲ ಕಟ್ಟಿ ಮಾಡ್ತಾರೆ. ಅದು ಅದೇ ಜಾಗದಲ್ಲಿ ಇರುತ್ತೆ. ಅದೇ ರೀತಿಯಲ್ಲಿ ಮುಸಲ್ಮಾನರು ಕೂಡ ಒಂದು 6 ರಿಂದ 8 ಅಡಿ ಆಳ ತೋಡಿ ಮಾಡ್ತಾರೆ. ಇದೇನಾಗುತ್ತೆ, ಇಲ್ಲಿಗಲ್ ಬರಿಯಲು ಅದು ನೇತ್ರಾವತಿ ನದಿ ಕರೆಯಲ್ಲಿ ಆಗ್ತಾರೆ. ಅಲ್ಲಿ ಫ್ಲಡ್ ಆಗುತ್ತೆ, ನೀರು ಬರುತ್ತೆ, ಅದರಿಂದ ಶಿಫ್ಟಿಂಗ್ ಸಾಯಿಲ್ ಎರೋಷನ್ ಆಗುತ್ತೆ, ಮರಗಳು ಬೆಳೆಯುತ್ತೆ, ಮರಗಳು ಬಿದ್ದೋಗುತ್ತೆ. ಬಟ್ ಈ ಯಾರು ಭೀಮಾ ನಾನು ಅಂದು ಹೇಳ್ತೀನಿ, ವಿಸಿಲ್ ಬ್ಲೋವರ್, ಅವರು ಈ ಕಡೆ ತೋರಿಸ್ತಾರೆ. ಅವ್ರು ಹೇಳೋದು 1995 to 2014. ಅವರು FIR ಅಲ್ಲಿ ಹೇಳಿದ್ದಾರೆ 15
14 12 ವಯಸ್ಸು ಸ್ಕೂಲ್ಗೆ ಹೋಗುವ ಹುಡುಗಿರೋ ಡೆಡ್ ಬಾಡಿ ಬಂತು. ಅವರು ಹೊಲ ಉಡುಪುಗಳೆಲ್ಲ ಕಿತ್ತೋಗಿತ್ತು, ರಕ್ತ ಕಸಿತಿತ್ತು. ಅಂಥದ್ದು ನನ್ನ ಹತ್ರ ಕೊಟ್ಟರು, ನಾನು ಊತಾಗ್ದೆ ಅಂದು ಹೇಳಿದ್ದಾರೆ. ಅದು ಯಾರು? 12 15. ಓಕೆ, ಅದರಲ್ಲಿ ಮತ್ತೆ ಪ್ರಶ್ನೆ, 12 15 ವಯಸ್ಸು ಕೊಲೆ ಅಂದರೆ ಯಾಕೆ ಕ್ರೈಮ್ ನಂಬರ್ 39/2025 302 ಹಾಕಿಲ್ಲ? ಯಾಕೆ ಬರೀ 211 BNS ಹಾಕಿದ್ರು ಅನ್ನೋದು ಈಗೇನು ಪ್ರಶ್ನೆ. ಈಗ ಒಂದು ಜಾಗ ಅಂದರೆ ಈಗ 2014 2025 11 ವರ್ಷ ಆಗಿದೆ. 11 ವರ್ಷ ಆಗಿದೆ. ಈ ಅವಧಿಯಲ್ಲಿ ಏನನ್ನೋ ನಡೆದಿರುತ್ತೆ. ಈಗ 5 ಇಯರ್ಸ್ ಆದರೆ ಬೋನು ಡಿಸ್ಇಂಟಗ್ರೇಟ್ ಆಗುತ್ತೆ, ಡಿಸ್ಅಪಿಯರ್ ಆಗುತ್ತೆ. ಆದ್ರೇನೋ ಬಾಡಿನಲ್ಲಿ ಕೊಬ್ಬಿರುತ್ತೆ, ಫ್ಯಾಟ್, ಬಾಡಿ ಫ್ಲೂಯಿಡ್ಸ್, ಇದೆಲ್ಲನೂ ಅಕ್ಯುಮುಲೇಟ್ ಆಗಿ ಆ ಮಣ್ಣಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅದನ್ನು ಕಂಟ್ರೋಲ್ ಮಡ್ ಅಂತಾರೆ, ಸ್ಯಾಂಪಲ್ ಮಡ್ ಅಂತಾರೆ. ಇದರಲ್ಲಿ ಕೂಡ ಸ್ಯಾಂಪಲ್ ಮಡ್ ಎಲ್ಲ ತಗೊಂಡೋಗ್ತಾರೆ. ಸಿಟ್ಟಿಗೆ ಗೊತ್ತಿದೆ ಅದು. ಅವ್ರ ಜೊತೆ FSLನವ್ರು ಕೂಡ ಇದ್ದಾರೆ. ಅಡಿಪಿಕ್ ಆಸಿಡ್, ಅಡಿಪಿಕ್ ಸೆರೆ, ADPICSERE, ಅಡಿಪಿಕ್ ಸೆರೆ, ಅಡಿಪಿಕ್ ಆಸಿಡ್ ಸಿಗೋ ಸಾಧ್ಯತೆ ಇದೆ. ಅದು 100 ವರ್ಷ ಆದ್ರೇನು ಸಿಗುತ್ತೆ, 200 ವರ್ಷ ಆದ್ರೇನು ಸಿಗುತ್ತೆ. ಆ ಮಣ್ಣಲ್ಲಿ ಇರೋ ಅಡಿಪಿಕ್ ಆಸಿಡನ್ನು IFTR MSGS ಅನ್ನೋ 2 ಡಿವೈಸ್ಗಳಿದೆ. ಆ ಡಿವೈಸು ನನಗೆ ಗೊತ್ತಿದೆ, ಅದು FSL ಮಡಿವಾಳದಲ್ಲಿ ಅವೈಲಬಲ್ ಇದೆ. ಆ ಡಿವೈಸನ್ನು ತೆಗೆದುಕೊಂಡು ಹೋಗಿದ್ದಾರಾ ಇಲ್ವಾ ನನಗೆ ಗೊತ್ತಿಲ್ಲ, SITನವರೇ ಹೇಳ್ಬೇಕು. ಆ ಡಿವೈಸ್ ತೆಗೆದುಕೊಂಡು ಹೋದರೆ ಅದು ಒಂದು 20 ನಿಮಿಷದಲ್ಲೇ ಹೇಳ್ಬಿಡುತ್ತೆ, ಏನಿದೆ ಎಂದು ಹೇಳ್ಬಿಡುತ್ತೆ. ಅದು ಮಾಡಿದಾರಾ ಇಲ್ವಾ ನಮಗೇನು ಗೊತ್ತಿಲ್ಲ, ಸಿಟ್ಟು ಹೊರಗೆ ಹೇಳಿದರೆ ಮಾತ್ರ ಗೊತ್ತಾಗುತ್ತೆ. ಕೆಲವ್ರು ಏನು ಅಂದ್ಕೊಳ್ತಾರೆ, ಬೋನ್ ಇಲ್ಲ, ಸ್ಕೆಲೆಟನ್ ರಿಮೈನ್ಸ್ ಇಲ್ಲ, ಕೂದಲಿಲ್ಲ, ಫ್ಲೆಶ್ ಇಲ್ಲ. ಕೂದಲು ಫ್ಲೆಶ್ ಹೆಂಗೆ ಸಿಗುತ್ತೆ 10 ವರ್ಷ 15 ವರ್ಷ ಆದಮೇಲೆ? ಬೋನು ಅಂಥ ಪ್ರದೇಶಗಳಲ್ಲಿ ಡಿಸ್ಇಂಟಗ್ರೇಟ್ ಆಗುತ್ತೆ. ಬೋನು ಸಿಗಲಿಲ್ಲ. ಬೋನು ಸಿಗಿದೆ, ಅದು ಪುರುಷರದ ಮಹಿಳೆಯರ್ದ ಅಂತ ಹೇಳ್ಬೋದು. ಯಾಕಂದರೆ ಪೆಲ್ವಿಸ್ ಬೋನ್ ನೋಡಿದರೆ ಗೊತ್ತಾಗ್ಬಿಡುತ್ತೆ. ಅದು ಸ್ವಲ್ಪ ಎಕ್ಸ್ಪರ್ಟು, ನಾನು ನೋಡಿದ್ರೇನೋ ಹೇಳ್ಬಿಡ್ತೀನಿ ಇದು ಮಹಿಳೆಯರ್ದ ಪುರುಷರ್ದ ಅಂದು. ಈಗ ತನಿಖೆ ಇಷ್ಟು ಮಟ್ಟದಲ್ಲೇ ಇಲ್ಲ. ಈಗ ತನಿಖೆ ಆಗಬೇಕು. ತನಿಖೆ ಏನಾಗ್ತಾ ಅನ್ನೋದನ್ನ ಅಲ್ಲೇ ಸ್ವಲ್ಪ ಟಚ್ ಆಗುತ್ತೆ. ಏನು ಟಚ್ ಆಗುತ್ತೆ ಅಂದರೆ 3/7/2025 ಕಣ್ಣಾರೆ ಕಂಡ ಸಾಕ್ಷಿ ಇರಲಿಲ್ಲ. ಆದ್ದರಿಂದ ವೇದವಲ್ಲಿಗೆ ನ್ಯಾಯ ಸಿಗಲಿಲ್ಲ, ಪದ್ಮಲತಾಗೆ ನ್ಯಾಯ ಸಿಗಲಿಲ್ಲ, ಸೌಜನ್ಯಗೆ ಸಿಗಲಿಲ್ಲ, ಅನನ್ಯ ಭಟ್ಗೂ ಸಿಗಲಿಲ್ಲ, ಲಕ್ಷ್ಮಿಗೂ ಸಿಗಲಿಲ್ಲ, ಜಮುನಾಗೂ ಸಿಗಲಿಲ್ಲ. ಈಗ ಕೆಲವರು ಹೇಳ್ತಾ ಇದ್ದಾರೆ ಅನನ್ಯ ಭಟ್ಟೆ ಇಲ್ಲ ಅಂತಾರೆ. ಹೌದು, ಅನನ್ಯ ಭಟ್ಟು ಇಲ್ಲ, ಸುಜಾತ ಭಟ್ಟು ಇಲ್ಲ, ಪದ್ಮಲತಾ ಅನ್ನೋ ಒಂದು ಹುಡುಗಿನೇ ಇಲ್ಲ, ವೇದವಲ್ಲಿ ಅನ್ನೋ ಒಂದು ಟೀಚರೇ ಇಲ್ಲ, ಲಕ್ಷ್ಮಿ ಅನ್ನೋ ಹುಡುಗಿನೂ ಇಲ್ಲ ಅಂದೇ ಹೇಳ್ತಾರೆ ಅವರು. ಅದನ್ನು ತಗೊಳ್ಳೋಣ. ಈಗ ಯಾರೋ ಹೆಸರು ಹೇಳ್ತಾ ಇದ್ದಾರೆ, ಅವರು ಭಾರಿ ಒಳ್ಳೆಯವರು, ಸಮಾಜ ಸೇವೆ ಮಾಡ್ತಾರೆ, ಅವ್ರ ಹತ್ರ 1 ರೂಪಾಯಿ ಕೂಡ ಇಲ್ಲ, ಅವ್ರು ಭಾರಿ ಬಡವರು, ಅವ್ರು ಉಟ್ಕೊಳ್ಳೋಕ್ಕೆ ಬಟ್ಟೆ ಇಲ್ಲ, ಹೊಟ್ಟೆಗೆ ಊಟ ಇಲ್ಲ, ಊಟಕ್ಕೆ ಹೊಟ್ಟೆ ಇಲ್ಲ ಅಂದಲ್ಲ ಹೇಳ್ತಾ ಇದ್ದಾರೆ. ಅದು ಬೇರೆ ವಿಷಯ. ದ ಪಾಯಿಂಟ್ ಈಸ್, ಕಣ್ಣಾರೆ ಕಂಡ ಸಾಕ್ಷಿ. ನ್ಯಾಯಾಧೀಶರು ಮುಂದೆ ಹೇಳಿದ್ದಾರೆ, B ಹೇಳಿದರು, C ಹೇಳಿದರು, D ಹೇಳಿದರು ಅಂತ ಹೇಳಿದ್ದಾರೆ. B ಯಾರು, C ಯಾರು, D ಯಾರು ತನಿಖಾಧಿಕಾರಿಗಳಿಗೆ ಗೊತ್ತು. ಬಾಡಿ ತಂದು ಕೊಟ್ರೆ ಅಂದರೆ ಕೇಳಲ್ವಾ ಯಾರು ತಂದು ಕೊಟ್ಟಿದ್ದಂದು? ಇವು ಉತ್ತರ ಕೊಡಬೇಕಲ್ಲ. ಒಬ್ಬನೇ ತಂದು ಕೊಡೋಕ್ಕಾಗುತ್ತಾ? ಗಾಡಿನೆಲ್ಲ ಯಾವ ಗಾಡಿ, ಫಿಯಟ್ ಗಾಡಿಯ, ಅಂಬಾಸಿಡರ, ಮಾರುತಿಯ, ವೇನ, ಇಲ್ಲ ಎದ್ದಿನ ಗಾಡಿ ಅಂತ ಹೇಳ್ಬೇಕಲ್ಲ. ಒಬ್ಬನೇ ತಂದ್ರ, ಇಬ್ಬನೇ ತಂದ ಬಾಡಿ ಹೆಂಗಿತ್ತು? ಘೋರ ಪರಿಸ್ಥಿತಿನಲ್ಲಿ ಇತ್ತು. ಅಂದರೆ ಆ ಹುಡುಗಿನ ಎತ್ಕೊಂಡು ಹೋಗಿದ್ದು ಯಾರು? ಅತ್ಯಾಚಾರ ಮಾಡಿದ್ದು ಯಾರು? ಕೊಂದಿದ್ದು ಯಾರು? ಬಾಡಿಯನ್ನು ಆ ಪರಿಸ್ಥಿತಿನಲ್ಲಿ ತಂದಿದ್ದು ಯಾರು? ಸುಟ್ಟಿದ್ದು ಯಾರು? ಆಸಿಡ್ ಹಾಕಿದ್ದು ಯಾರು? ಇದು ಕ್ರೂರ. ಇಡೀ ಪ್ರಪಂಚದಲ್ಲಿ ಈ ಥರ ಎಲ್ಲಿ ನಡೆದಿಲ್ಲ. ನಡೆದಿದ್ದು ನಿಜ ಇದ್ದರೆ ಅವ್ರ ಮನುಷ್ಯರೇ ಎಲ್ಲ. ನಾವು ಜಾಗ್ರಫಿ ಚಾನಲಲ್ಲೇ ನೋಡ್ತೀವಿ, ಒಂದು ಜಿಂಕೆ ಓಡುತ್ತೆ, ಹಿಂದೆ ಹುಲಿ ಓಡುತ್ತೆ,
ಹಂಗೆ ಕಚ್ಚಿ ತಿಂದು ರಕ್ತ ಎಲ್ಲ ಕುಡ್ದು ಬಿಸಾಕ್ಬಿಟ್ಟು ಹೋಗ್ಬಿಡುತ್ತೆ. ಮತ್ತು ನಾಯಿಗಿ ಎಲ್ಲ ಬಂದು ತಿಂತಾರೆ. ಇದು ಒಂದು ಹುಡುಗಿರನ್ನ ಎತ್ಕೊಂಡು ಹೋಗೋದು ಹೆಂಗೋ, ಎಲ್ಲಿ ಎತ್ಕೊಂಡು ಹೋದ್ರು, ಯಾರು ಎತ್ಕೊಂಡು ಹೋದ್ರು, ಬಾಡಿನಲ್ಲಿ ಅವ್ರು ಹೇಳ್ತಾನೆ ಒಳ ಉಡುಪು ಇಲ್ಲ. ಈಗ ಸೌಜನ್ಯದು ಪೋಸ್ಟ್ಮಾರ್ಟಮ್ ರಿಪೋರ್ಟ್ ನಾನು ನೋಡಿದೆ, ರೇಪು ಮರ್ಡರು, ಮಣ್ಣೆಲ್ಲ ತುರ್ತು ಬಿಟ್ಟಿದ್ದಾರೆ ಎಂದು ಹೇಳ್ತಾರೆ. ಕ್ರೈಮ್ ನಂಬರ್ 250/2012. ಏನಿದೆಲ್ಲ? ಈಗ ಧರ್ಮಸ್ಥಳ, ನಾವು ಧರ್ಮಸ್ಥಳ ಬಗ್ಗೆ ಮಾತಾಡ್ತಾ ಇದ್ದೀವ? ಖಂಡಿತ ಇಲ್ಲ. ನಾವು ಮಾತಾಡ್ತಾ ಇರೋದು ಕ್ರೈಮ್ ಬಗ್ಗೆ. ಏನ್ ಕ್ರೈಮು? ರೇಪು, ಮರ್ಡರು. ನಾಟ್ ಫ್ಲವರು, ಫೈರು, ನಾಟ್ ಟೈರು, ಡಿಯರು. ಇದನ್ನ ಮಾತಾಡ್ತಾ ಇದ್ದೀವಿ ನಾವು. ಅಂದರೆ ಕೊಲೆ ಆಗಿದೆ, ರೇಪ್ ಆಗಿದೆ, ಕ್ರೂರವಾಗಿ ಕೊಂದಿದ್ದಾರೆ, ಊತಾಕಿದ್ದಾರೆ, ಇದನ್ನು ಮಾತಾಡ್ತಾ ಇದ್ದೀವಿ. ಈಗ ಸ್ಥಳ MG ರೋಡಲ್ಲಿ ಏನೋ ಒಂದು ಘಟನೆ ಆಯಿತು, ಎಲ್ಲಾಯ್ತು ಅಂತ ಹೇಳ್ಬೇಕು ನಾನು? MG ರೋಡಲ್ಲಿ ಕೊಲೆ ಆಯ್ತು ಅಂದು ಹೇಳ್ಬೇಕಾ? ಬ್ರಿಗೇಡ್ ರೋಡಲ್ಲಿ ಆಯ್ತು ಅಂದು ಹೇಳೋಕ್ಕಾಗತ್ತಾ? ಇಲ್ಲಿ ಕ್ರೈಮ್ ನಂಬರ್ 39 ಕೃತ್ಯ ನಡೆದ ಸ್ಥಳ ಧರ್ಮಸ್ಥಳ ಅಂತ ಹೇಳಿದ್ದಾರೆ. ನಾನೇನು ಹೇಳ್ಬೇಕು? ರೇಖಾ, ಸೊ ಈಗ ನನ್ನ ಪ್ರಶ್ನೆ ಏನು ಅಂತಂದರೆ, ಈಗ ಒಂದು ಕಡೆಯಿಂದ ಗೃಹ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಾಲದ್ದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಕೂಡ, ಅಂದರೆ ಕನಿಷ್ಠ ಒಬ್ಬ ಮಹಿಳೆಯಾಗಿ ಯೋಚನೆ ಮಾಡಬೇಕು, ಮನುಷ್ಯರಾಗಿ ಎಲ್ಲರೂ ಯೋಚನೆ ಮಾಡಬೇಕು ನೀವು ಹೇಳಿದ ಹಾಗೆ, ಮತ್ತು ಮಹಿಳೆಯರಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಅದು ಕಾಡಬೇಕು. ಅದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಂತ ಕರೆದುಕೊಂಡಿರುವಂತಹ ಇಲಾಖೆಯ ಸಚಿವರೂ ಕೂಡ ಉಪಮುಖ್ಯಮಂತ್ರಿಗಳ ಜೊತೆಗೆ ದನಿ ಕೂಡಿಸಿದ್ದನ್ನು ನಾವು ನೋಡಿದ್ವಿ. ದೊಡ್ಡ ಮಟ್ಟದಲ್ಲಿ ಟೀಕೆಗಳು ಬರ್ತಾ ಇದ್ದಾವೆ. ಸೊ ಇದರ ಜೊತೆಗೆ ವಿರೋಧ ಪಕ್ಷದವರು ಅದೇನೋ ಪಾದಯಾತ್ರೆ ಮಾಡೋದಂತೆ, ಯಾತ್ರೆ ಮಾಡೋದಂತೆ, ಇದನ್ನೆಲ್ಲವನ್ನ ಮಾಡ್ತಾ ಇದ್ದಾರೆ. ನೀವು ಹೇಳಿದಂತಹ ಖಂಡಿತವಾಗ್ಲೂ ಅದು ಜನಶಕ್ತಿ ಮೀಡಿಯಾ ಇರ್ಬೋದು ಅಥವಾ ನಾವುಗಳು ಯಾರೇ ಕೂಡ ಯಾರೇ ವ್ಯಕ್ತಿಗಳನ್ನು ಇಂಥವರೇ ಅಂತ ಹೇಳ್ತಾ ಇಲ್ಲ. ನಾನು ಮೊನ್ನೆನೂ ಹೇಳಿದ ಹಾಗೆ ನನ್ನ ಮನೇಲಿ ಒಂದು ಕಳ್ತನ ಆದರೆ ಇಂಥವ್ರ ಮೇಲೆ ಒಂದು ಅನುಮಾನ ಇದೆ ಅಂತ ಹೇಳುವುದು ಅತ್ಯಂತ ಸಹಜ. ಹಾಗೆ ಅಂತಹ ದೂರುಗಳಿರುವ ಕಾರಣಕ್ಕಾಗಿ ಯಾರ್ಯಾರ ಮೇಲೆ ಇದೆಯೋ ಅವರನ್ನು ತನಿಖೆ ಮಾಡಬೇಕು, ವಿಚಾರಣೆ ಮಾಡಬೇಕು. ಆರೋಪ ಸಾಬೀತಾದರೆ ಅಪರಾಧಿಗಳು, ಇಲ್ಲ ಅಂತಂದರೆ ಬಿಡುಗಡೆ ಆಗ್ತಾರೆ ಅಂತ ಅನ್ನೋದು ಸಹಜ ನಿಯಮ ಈ ನೆಲದ್ದು. ಬಟ್ ಇವತ್ತು ನಾನು ಹಿಂದೆ ಅಲ್ಲೆಲ್ಲೋ ಕೇಳ್ತಾ ಇದ್ದೆ, ಈ ಶಾಸಕರು ಇದೆಲ್ಲ ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದ್ದಾರೆ. ಸೊ ಹಾಗೆ ಮಾತಾಡುವ ಅವರ ನಡೆಗಳನ್ನು ಟೀಕಿಸಿದರೆ ಹಕ್ಕುಚ್ಯುತಿ ಮಂಡನೆ ಮಾಡ್ತಾರಂತೆ. ಸೊ ಅಂಥದ್ದೊಂದು ಅವಕಾಶ ಇದೆಯಾ? ಇಲ್ಲ. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇದು ಸುಮಾರು 200 ವರ್ಷ ಸ್ವತಂತ್ರ ಹೋರಾಟ ಮಾಡಿ ಆರ್ಟಿಕಲ್ 19(1)A ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಸೊ ಅದನ್ನು ಕರ್ಟೇಲ್ ಮಾಡೋದು ಆರ್ಟಿಕಲ್ 19(2). ಯಾವಾಗ? ಇಂಟಿಗ್ರಿಟಿ, ನ್ಯಾಷನಲ್ ಸಾವರಿನಿಟಿ, ದೇಶಕ್ಕೆ ಏನಾಗಲೂ ತೊಂದರೆ ಬಂದರೆ ಮಾತ್ರ. ಇಲ್ಲಿ ತೊಂದರೆ ಏನಾದ್ರು ಸತ್ತಿರಾದೆ ನ್ಯಾಯ ಕೊಡಿ ಅಂತೀವಿ. ಪ್ರಾಣಕ್ಕೆ ನ್ಯಾಯ ಕೇಳುತ್ತೆ, ಪ್ರಾಣಗಳು ನ್ಯಾಯ ಕೇಳುತ್ತೆ. ಪ್ರಾಣಗಳು ನ್ಯಾಯ ಕೇಳುತ್ತೆ ಅಂದರೆ ನೀವೇನು ಮಾಡ್ತೀರಾ? ಗ್ಯಾಗ್ ಆರ್ಡ್ರ್ ಹೆಂಗೆ ಮಾಡ್ತೀರಾ ನೀವು? ಅದು ಆರ್ಟಿಕಲ್ 19(1)A ಓದಬೇಕು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ AK ಗೋಪಾಲನಿಂದ ಜಡ್ಜ್ಮೆಂಟ್ಗಳನ್ನ ಓದಬೇಕು. ಲೇಟೆಸ್ಟ್ ಜಡ್ಜ್ಮೆಂಟು ಓದಬೇಕು. ಓದಿದರೆ ಗೊತ್ತಾಗುತ್ತೆ ದ ಕಾಂಟ್ರಡಿಕ್ಷನ್ ಬಿಟ್ವೀನ್ 19(1)A ಆ್ಯಂಡ್ 19(2). ಇದರಲ್ಲಿ 19(2) ಬರೋದಿಲ್ಲ, 19(1)A ಬರುತ್ತೆ. ಯಾರಾಗಲೂ ಮಾತಾಡಿದರೆ ಅವರಿಗೆ ಸಂವಿಧಾನ ಓದಿಲ್ಲ ಅನ್ನೋದು ಅರ್ಥ. ಸಂವಿಧಾನವನ್ನು ಅವರಿಗೆ ನಾವು ಗಿಫ್ಟಾಗಿ ಕೊಡ್ಬೋದೋ ಏನೋ ಅಂತ ಅಂದ್ಕೋತೀನಿ. ಯಾಕೆಂದರೆ ನೆನ್ನೆ ತುಂಬ ಚರ್ಚೆ ಆಗ್ತಾ ಇತ್ತು. ಅದು ಸದನದಲ್ಲಿ ಏನೇನೋ ಮಾತಾಡಿದ್ದಾರೆ. ಆಮೇಲೆ ಒಂದು ಯಾತ್ರೆಯನ್ನು ಕರ್ಕೊಂಡು ಹೋಗಿದ್ದಾರೆ ಒಬ್ಬ ಶಾಸಕರು, ವಿಶ್ವನಾಥ ಯಾರೋ ಕರ್ಕೊಂಡು ಹೋಗಿದ್ದಾರೆ. ಮತ್ತು ಇದನ್ನೆಲ್ಲ ಟೀಕೆ ಎಲ್ಲ ಮಾಡಿದರೆ ನಾವು ಹಕ್ಕುಚ್ಯುತಿ. ನನಗೂ ಗೊತ್ತು. ನಾನು HAL ಅಲ್ಲಿ ಕಾಂಟ್ರಾಕ್ಟ್ ಲೇಬರ್ ಯೂನಿಯನ್ ಪ್ರೆಸಿಡೆಂಟ್ ಇದ್ದಾಗ ಅವ್ರು ಪರ್ಮನೆಂಟ್ ವರ್ಕರ್ ಯೂನಿಯನ್ಗೆ ಪ್ರೆಸಿಡೆಂಟ್ ಇದ್ದಾರೆ. ವಿಶ್ವನಾಥ್ ಹಿಂದೂಗಳ ಪರ ಹೋರಾಟ ಮಾಡ್ತೀನಿ ಅಂತ ಹಲವಾರು ಕಡೆ ಹೇಳಿದ್ದಾರೆ. ಹಿಂದೂಗಳ ಪರ. ಈ ಸತ್ತಿರ ಹೆಣ್ಮಕ್ಳೆಲ್ಲ ಸೌಜನ್ಯ ಹಿಂದೂ, ಪಾಕಿಸ್ತಾನಿಂದ ಬಂದಿಲ್ಲ. ಪದ್ಮಲತಾ ಮಿಯಾನ್ಮರಿಂದ ಬಂದಿಲ್ಲ. ವೇದವಲ್ಲಿ ಆಫ್ಘಾನಿಸ್ತಾನಿಂದ ಬಂದಿಲ್ಲ. ಯಾರೂ ಬಾಂಗ್ಲಾದೇಶಿಗಳು ಅಲ್ಲ. ನಿಮ್ಮ ಭಾಷೆ ಪ್ರಕಾರ ಫಾರ್ವರ್ಡ್ ಕಮ್ಯುನಿಟಿ ಹಿಂದೂ ಮಕ್ಕಳು, ಇನ್ನು ನಿಮ್ಮ ಭಾಷೆ ಅವ್ರ ಭಾಷೆಯಿಂದ ಬ್ರಾಹ್ಮಣ ಹೆಣ್ಣು ಮಕ್ಕಳು. ವಿಶ್ವನಾಥ್ ಅವರು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿ ಅಂತ ಕೇಳಿದರೆ ನೀವು ಹಿಂದೂ ನಾವೆಲ್ಲ ಒಂದು.
ಈಗ ಎರಡು ಕಡೆ ಎರಡು ಇದೆ, ನೊಂದವರು ಸತ್ತವರು, ಅತ್ಯಾಚಾರಕ್ಕೆ ಒಳಪಟ್ಟವರು, ಕೊಲೆಗೆ ಒಳಪಟ್ಟವರು. ಯಾರ ಕಡೆ ಹೋಗ್ತಾ ಇದ್ದಾರೆ? ವಿಶ್ವನಾಥ್ ಸಾಹೇಬರು, MLA ಸಾಹೇಬರು ಮೆರವಣಿಗೆ, ಈ ಹಿಂದುಗ ಆ ಹಿಂದುಗ? ಎಸ್, ದಟ್ ಈಸ್ ದ ಕ್ರೂಷಿಯಲ್ ಕ್ವಶನ್ನು. ಯಾವ ಹಿಂದೂ ಪರವಾಗಿ ನೀವು ಅಂತ ಅನ್ನೋದು. ಈಗ ಅದೇ ಸಂದರ್ಭದಲ್ಲಿ ಇನ್ನೊಂದು, ಅಫ್ಕೋರ್ಸ್ ಈ ತಕ್ಷಣಕ್ಕೆ ಸುಪ್ರೀಂ ಕೋರ್ಟಿನ ಒಂದು ಮಧ್ಯಪ್ರವೇಶದಿಂದ ಸ್ವಲ್ಪ ಸೈಡಿಗೆ ಇದ್ದಂಗಿದೆ, ಬಟ್ ಅದು ಸದಾ ಕತ್ತಿ ತಲೆ ಮೇಲೆ ತೂಗೋದೇನೆ. ಯಾರು ಹೋದ್ರೂ ಗ್ಯಾಗ್ ಆರ್ಡ್ರ್ ಇಶ್ಯೂ ಮಾಡ್ತಾ ಇರತ್ತಲ್ಲ ಕೋರ್ಟು. ಈಸ್ ದಟ್ ಅಷ್ಟು ಈಸಿನಾ ಗ್ಯಾಗ್ ಆರ್ಡ್ರು ಅಂತ ತಗೊಳ್ಳೋದು ಸುಲಭವ? 21 ಗ್ಯಾಗ್ ಆರ್ಡ್ರು ಬರೀ ಬೆಂಗಳೂರು ಕೋರ್ಟಲ್ಲೇ ಕೊಟ್ಟಿದ್ದಾರೆ. ಎಲ್ಲ ಸಚಿವರು, ಎಲ್ಲ ಶಾಸಕರು ಗ್ಯಾಗ್ ಆರ್ಡ್ರ್ ತಗೊಂಡಿದ್ದಾರೆ. ಎಲ್ಲರೂ ಅಂದರೆ 90%. ಪರಪ್ಪನ ಅಗ್ರಹಾರಕ್ಕೆ ಹೋಗಿ ವಿಧಾನಸೌಧಕ್ಕೆ ಹೋದವರೆಲ್ಲ ಗ್ಯಾಗ್ ಆರ್ಡ್ರ್ ತಗೊಳ್ತಾರೆ. ಅಲ್ಲೋಗಿ ಇಲ್ಲೋಗೋದು. ಏನಕ್ಕೆ ಗ್ಯಾಗ್ ಆರ್ಡ್ರು ಅಂದರೆ, ಇನ್ನೊಬ್ಬರು ಜಾರಕಿಹೊಳಿ ಗ್ಯಾಗ್ ಆರ್ಡ್ರ್ ತಗೊಂಡ್ರು. ಅದು ಎಲ್ಲರಿಗೂ, ಇವ್ರಿಗೆ 66, ಆ ಹುಡುಗಿಯ 26. ಡೆಲ್ಲಿನಲ್ಲಿ ಕೂತ್ಕೊಂಡು ಬಟ್ಟೆ ಬಿಚ್ಚೊಂದು ಹೇಳ್ತಾರೆ. ಅವ್ರು ಹೇಳಿದ್ರೆ ಅದರ ಮಾಧ್ಯಮದಲ್ಲಿ ಬಂದಿದೆ. ರೇಣುಕಾಚಾರ್ಯ ನರ್ಸು ವಿಧಾನಸೌಧದಲ್ಲಿ ಸಾವೇದಿ ಅವರು ಏನೋ ನೋಡ್ತಾ ಇದ್ದಾರೆ. ಅದು ಏನಂದು ನನಗೆ ಗೊತ್ತಿಲ್ಲ, ವೀಕ್ಷಕರಿಗೆ ಗೊತ್ತಿರುತ್ತೆ. ಈಗ ಇನ್ನು ಏನೇನೋ ಇದೆ, 100 ಹೇಳ್ಕೊಂಡು ಹೋಗ್ಬೋದು. ಇವರೆಲ್ಲ ಗ್ಯಾಗ್ ಆರ್ಡ್ರ್ ತಗೋತಾರೆ. ಮೊನ್ನೆ ಇದೇ ಥರ ಆರ್ಡ್ರಿಗೆ ಮೆಡ್ರಾಸಲ್ಲಿ ಹೋದರೆ ಮೆಡ್ರಾಸ್ ಹೈಕೋರ್ಟು ರಿಜೆಕ್ಟ್ ಮಾಡಿದ್ದಾರೆ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಈಗ ಯಾರು ನೀವೇ ಅತ್ಯಾಚಾರ ಮಾಡಿದ್ದೀರಾ, ನೀವೇ ಕೊಲೆ ಮಾಡಿದರೆ ಯಾರೂ ಹೇಳಿಲ್ಲ. ಯಾರಾಗಲಿ ಹೇಳಿದ್ದಾರೆ? ನಾವು ಹೇಳಿದ್ದೀವ? ಖಂಡಿತ ಹೇಳಿಲ್ಲ. ಸತ್ತಿದ್ದಾರೆ, ನ್ಯಾಯ ಕೊಡಿಸಿ. ಅದು ನಾವು ಕೇಳಿಲ್ಲ ಅಂದರೆ ನಾವು ಮನುಷ್ಯರೇ ಅಲ್ಲ. ಸತ್ತಿರೋ ಮಕ್ಕಳು ನಮ್ಮ ಮಕ್ಕಳು, ಭಾರತೀಯರು, ಕನ್ನಡಿಗರು, ಹಿಂದೂಗಳು, ಸಾಕ್ಷಾತ್ ಹಿಂದೂಗಳು, ಯಾರೋ ಇರಲಿ ಭಾರತೀಯರು ತಾನೇ. ಅದಕ್ಕೆ ನ್ಯಾಯ ಕೇಳಿದರೆ ಏನು, ಅದಕ್ಕೆ ನೀವು ಯಾಕೆ ಹೋಗ್ತೀರಾ? 2023ರಲ್ಲಿ 2 ಒರಿಜಿನಲ್ ಸೂಟು, 2024ರಲ್ಲಿ 2 ಒರಿಜಿನಲ್ ಸೂಟು, 2025ರಲ್ಲಿ 3 ಒರಿಜಿನಲ್ ಸೂಟು, 3 ಒರಿಜಿನಲ್ ಸೂಟು, 3 ರಿಟ್ ಪಿಟಿಷನು. ಸೌಜನ್ಯ ಹೆಸರೇ ಎತ್ತಬಾರ್ದು. ಅಯ್ಯೋ, ಸತ್ತಿದ್ದಲ್ಲೇ ನ್ಯಾಯ ಬೇಕು. ಒಂದು ವಿಷಯ ಸೌಜನ್ಯದು ಹೇಳಲೇಬೇಕು, ಹೇಳ್ಬಿಡ್ತೀನಿ ನಾನು. ಸೌಜನ್ಯ ಪೋಸ್ಟ್ಮಾರ್ಟಮ್ ರಿಪೋರ್ಟನ್ನು ನಾನು ನೋಡಿದ್ದೀನಿ, ಓದಿದ್ದೀನಿ. ಕೋರ್ಟಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಓದಿದ್ದೀನಿ. ರೇಪು, ಮರ್ಡ್ರ್ ಅಂದು ಮೆಡಿಕಲ್ ರಿಪೋರ್ಟು ಬಂದಿದೆ. ಈಗ ಒಂದು ಒಳ ಉಡುಪು ಅಂಡರ್ ಗಾರ್ಮೆಂಟು ಸೌಜನ್ಯದು, ಅದನ್ನು ಟೇಬಲ್ ಮೇಲೆ ಇಡ್ತಾರೆ ಕೋರ್ಟಲ್ಲಿ. ಅವ್ರ ತಾಯಿ ಇದು ಯಾರ್ದಮ್ಮ ಅಂತ ಕೇಳ್ತಾರೆ. ಇದು ನನ್ನ ಮಗಳದು ಅಂತಾರೆ. ನಿಮ್ಮ ಮಗಳದು ಹೇಗಮ್ಮ ಅಂತ ಕೇಳ್ತಾರೆ. ಪೊಲೀಸರು ನಮ್ಮ ಮನೆಗೆ ಬಂದು ಇದನ್ನು ಕೊಡೋದಿಲ್ಲ ಅಂದ್ರೂ ತೆಗೆದುಕೊಂಡು ಬಂದರು, ಅದೇ ಇದು ಅಂತಾರೆ. ಕೇಸ್ ಏನು ಗೊತ್ತಾ? ಆ ಸಂತೋಷ್ ರಾವು ಸ್ವಚ್ಛ ಹೇಳಿಕೆಯಲ್ಲಿ ನನ್ನ ಮನೆಯಲ್ಲಿ ಸೌಜನ್ಯ ಒಳ ಉಡುಪನ್ನು ಇಟ್ಟಿದ್ದೀನಿ ಅಂದು ಹೇಳಿದ್ಲು. ಆವಾಗ ನಾವು ವಶಪಡಿಸ್ಕೊಂಡಿದ್ದು ಒಂದು. ಮತ್ತು ಅದನ್ನು DNA ಯಾಕೆ ಕಳಿಸ್ಲಿಲ್ಲ? ಇದು ಒಂದೇ. ಅವನ್ನೇ ಎಕ್ಸಾಮಿನ್ ಮಾಡಿದ್ದಾರೆ ಡಾಕ್ಟ್ರು ಸಂತೋಷ್ ರಾವ್. ಅವನಿಗೆ ಪಿಮೋಸಿಸ್ ಅನ್ನೋ ಒಂದು ಕಾಯಿಲೆ ಇದೆ. ಈ ಕೆನಾಟ್ ಪರ್ಫಾರ್ಮ್ ಎನಿ ಆ್ಯಕ್ಟು. ಎರಡನೇದು ಹೋಟೆಲಲ್ಲಿ ಕೆಲಸ ಮಾಡೋನು. ಇವ್ರು ಹೇಳ್ತಾರೆ ಬ್ಲಾಕ್ ಬೆಲ್ಟು, ವೈಟ್ ಬೆಲ್ಟು, ಗ್ರೀನ್ ಬೆಲ್ಟು, ಯೆಲ್ಲೋ ಬೆಲ್ಟ್ ಅಂತ. ಇವಾಗ ಗ್ರೀನ್ ಬೆಲ್ಟು, ವೈಟ್ ಬೆಲ್ಟು, ಯೆಲ್ಲೋ ಬೆಲ್ಟು ಹೋಗಿ ಹೋಟ್ಲಲ್ಲಿ ಕ್ಲೀನರ್ ಕೆಲಸ ಮಾಡ್ತಾನೆ. ಸೊ ಇದು ಒಂದು ವಿಚಾರದಲ್ಲಿ ಅದು ಜಡ್ಜೇ ಹೇಳ್ತಾರೆ, ನ್ಯಾಯಾಧೀಶರೇ ಇದು ತಪ್ಪು ಇನ್ವೆಸ್ಟಿಗೇಷನ್, ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ನನಗಲ್ಲಿ ಬರ್ತದೆ CBI ಕೋರ್ಟಿನ ಜಡ್ಜ್ಮೆಂಟ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದನ್ನ. ಸೊ ಹೇಳಿದ ನಂತರ ಕರ್ನಾಟಕ ಸರ್ಕಾರ ಅಂಥದ್ದೊಂದು ಆಕ್ಟ್ ಅನ್ನ ಇನಿಷಿಯೇಟ್ ಮಾಡಿಲ್ಲ. ಈಗಲೂ ಅದಕ್ಕೆ ಪ್ರಾವಿಷನ್ ಇದೆಯಾ ಮಾಡಲಿಕ್ಕೆ? ಹೈಕೋರ್ಟ್ಗೆ ಹೈಕೋರ್ಟ್ ಹೋಗ್ತಾರೆ. ಇದಕ್ಕೆ ಅದೇನು ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಥವಾ ಕಲೆಕ್ಷನ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಅಂತ ಒಂದು ಡೌಟು, ರೀಸನಬಲ್ ಡೌಟು ಅಲ್ವಾ? ಈಗ ಇಷ್ಟು ಬಂದ ಮೇಲೆ ಅದ್ರ ಮೇಲೆ ಅಪೀಲು ಹೆಂಗೆ ನಿಲ್ಲುತ್ತೆ? ವೈ ಶುಡ್ ಯು ಗೋ ಟು ಅಪೀಲು ವಜಾ ಆಯಿತು. ದೇರ್ ಎಂಡ್ಸ್ ದ ಮ್ಯಾಟರ್. ಈಗ ಏನು ಮಾತಾಡ್ತಾ ಇದ್ದಾರೆ ಇವರಿಗೆ, ಹೋರಾಟಗಾರರಿಗೆ
ಕೋರ್ಟ್ ಮೇಲೆ ನಂಬಿಕೆ ಇಲ್ಲ, CBI ಮೇಲೆ ನಂಬಿಕೆ ಇಲ್ಲ, CID ಮೇಲೆ ನಂಬಿಕೆ ಇಲ್ಲ. ಕೋರ್ಟ್ ಮೇಲೆ ನಂಬಿಕೆ ಇದೆ. ನೀವು ಏನು ಎವಿಡೆನ್ಸ್ ಕೊಟ್ಟಿದ್ದೀರಾ ಅಲ್ಲಿ? 2012 CCTV ಫುಟೇಜ್ ಇತ್ತು, CCTV ಕ್ಯಾಮ್ರಾ ಇತ್ತು. ಈಗ ನನ್ನ ಪ್ರಶ್ನೆ, ನೇರ ಪ್ರಶ್ನೆ, CCTV ಫುಟೇಜನ್ನು ಯಾಕಪ್ಪ ಕೊಟ್ಟಿಲ್ಲ ನೀನು? ಅಲ್ಲಿ ಈಗ ಆ ಕೇಸನ್ನ ಫರ್ದರ್ ಕಂಟಿನ್ಯೂ ಮಾಡಕ್ಕೆ ಅವಕಾಶ ಇದೆ. ಇದೆಯಾ? ಹೈಕೋರ್ಟಲ್ಲಿ ಹೋಯ್ತು, ಸೆಟಿಸ್ಫೈಡ್ ಮಾಡಿದ್ರು. ಯಾರ್ಯಾರೋ ಪಿಟಿಷನ್ ಹಾಕಿದ್ದಾರೆ. ನನ್ನ ಪ್ರಕಾರ ಈಗಲೂ ಕೂಡ ಆ ಕೇಸನ್ನು ತೆಗೆದುಕೊಂಡು ಹೋಗೋಕೆ ಅವಕಾಶ ಇದೆ. ಒಂದು ಕೇಸನ್ನ ಕೋರ್ಟ್ ಅಲ್ಲಿ ತಗೊಂಡು ಹೋಗಕ್ಕೆ ಅವಕಾಶ ಇದೆ. ಬಟ್ CBI ನ್ಯಾಯಾಲಯ ಸರ್ಕಾರಕ್ಕೆ ಡೈರೆಕ್ಟ್ ಮಾಡಿದೆ. ಪ್ರಾಥಮಿಕ ತನಿಖಾ ಹಂತದಲ್ಲಿ ಅವರೆಲ್ಲರೂ ಕೂಡ ಮಾಡಬೇಕು. ಸರ್ಕಾರ ಕಾನ್ಸ್ಟಿಟ್ಯೂಟ್ ಮಾಡಬಹುದು. ಎಸ್, ಅವಕಾಶ ಇದ್ರೆ ನಾವೇ ಮಾಡಬಹುದು. ಎಸ್, ಓಕೆ. ಸೊ ಪ್ರಶ್ನೆ, ಒಟ್ಟಾರೆಯಾಗಿ ಇಡೀ ಧರ್ಮಸ್ಥಳದ ಈ ಪ್ರಕರಣದಲ್ಲಿ ಕಾನೂನಿನ ಕಗ್ಗಂಟು ಏನೂ ಇಲ್ಲ ಅಂತ, ಯಾಕಂದರೆ ಬಿಂಬಿಸ್ತಾ ಇರೋದು ಹಾಗಾಗಿ ಹೋಗಿದೆ, ಹೀಗಾಗಿ ಹೋಗಿದೆ, ಏನೂ ಆಗಲ್ಲ ಅಂತ. ಜೊತೆ ಸರ್ ಇನ್ನೊಂದು ಪ್ರಶ್ನೆ ನನಗೆ, ಈಗ ಆ ಸಾಕ್ಷಿ ದೂರದಾರ ಅಂತ ನಾವು ಕರಿತೀವಿ, ನೀವು ಅದು ಹಂಗಲ್ಲ ಅಂತ ಹೇಳ್ತೀರಿ. ಇದೆಲ್ಲ ಏನು ಸಿಕ್ಕದೇ ಇದ್ದು ಬಿಟ್ರೆ ಅವ್ರ ಮೇಲೆ ಕ್ರಮ ತಗೋತೀವಿ ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಅಂಥದ್ದೊಂದು ಅವಕಾಶ ಇದೆಯಾ? ಆ ಸೆಕ್ಷನ್ ಅದೇ, ಅದಕ್ಕೆ ಗೃಹ ಮಂತ್ರಿಗಳು ಹಂಗೆ ಹೇಳ್ತಾರೆ. ಸೆಕ್ಷನ್ನೇ ನೀವು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅನ್ನೋದು ಸೆಕ್ಷನ್ 211. ಈಗ ಸುಳ್ಳು ಕೇಸ್ ಹಾಕಿದ್ರೆ ಆಗ್ಬೋದು. ಸುಳ್ಳು ಸಾಕ್ಷಿ ಹೇಳಿದ್ರೇನೋ ಅದಕ್ಕೇನು ಅಷ್ಟೊಂದು ದೊಡ್ಡ ಪನಿಷ್ಮೆಂಟ್ ಏನಿಲ್ಲ. ಕೊಂದಿದ್ದವರಿಗೆ ಡೆತ್ ಸೆಂಟೆನ್ಸ್ ಇದೆ, ಇವನಿಗೇನು ಡೆತ್ ಸೆಂಟೆನ್ಸ್ ಕೊಡೋಕ್ಕಾಗತ್ತಾ? ನೀವು ಪ್ರಾರಂಭದಲ್ಲಿ ಹೇಳಿದ್ರೆ ಅರ್ಥ ನಂಗೆ ಈಗಾಯಿತು. ನಾನು ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಹೇಳಿದ್ದನ್ನು ಕರೆಕ್ಟಾಗಿ ಮಾಡಿಬಿಟ್ರಿ. ನೀವು ಹೇಳಿದ್ರಿ ಆ 211 ಏನೋ ಅದನ್ನು ಯಾಕೆ ಹಾಕಿದ್ರು ಅನ್ನೋದು $100 ಬಿಲಿಯನ್ ಕ್ವಶನ್ ಅಂತ ಈಗ ಗೊತ್ತಾಯಿತು. ಬಹುಶಃ ಅಂಥದ್ದೇನಾದರೂ ಆದರೆ ಅಥವಾ ಆಯಿತು ಅನ್ನೋ ಥರದ ರಿಪೋರ್ಟ್ ತಗೊಂಡು ಯಾರು ಬಂದು ತಾನು ಹೋಗದೆ ಅಂತ ಹೇಳಿದ್ನ ಅವನಿಗೆ ಕುಣಿಕೆ ಹಾಕೋಣ ಅಂತೇಳಿ ಆ ಕೇಸ್ ಹಾಕಿರ್ಬೋದು ಅಂತ. ನನ್ನ ಪ್ರಕಾರ ಆ ಮುಸ್ಕುದಾರಿ ಅಂತಾರಲ್ಲ, ಅದು ತಪ್ಪು. ಈಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್, ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್. ಅವನು ಬಡವರಿಗೆ ಮನಸ್ಸಾಕ್ಷಿ ಇರುತ್ತದೆ, ಶ್ರೀಮಂತರಿಗೆ ಮನಸ್ಸಾಕ್ಷಿ ಇರೋದಿಲ್ಲ. ಶ್ರೀಮಂತರಿಗೆ ಸಾಕ್ಷಿ ಇರುತ್ತೆ, ಅದು ಹೊರಗೆ ಬರೋದಿಲ್ಲ. ಒಳ್ಳೆ ಮನುಷ್ಯ, ಆಕ್ಸೆಪ್ಟ್ ಟು ಹಿಮ್. ಆತನ ಹೊರಗೆ ಬಂದು ಹೇಳಿದ್ದು ಎಲ್ಲರ ಕಣ್ಣನ್ನು ತೆಗೆಯಲಾಗಿದೆ. ಈ ಹಸ್ ಡನ್ ಗ್ರೇಟ್ ಸರ್ವಿಸ್. ಏನಾಗಲೂ ಪದ್ಮ ವಿಭೂಷಣ್ ಕೊಡಬೇಕಂದ್ರೆ ಅವನಿಗೆ ಕೊಡಬೇಕಂತ ಹೇಳ್ತೀನಿ. ಸೊ ನಿಜವಾಗ್ಲೂ ಧರ್ಮಸ್ಥಳದ ಪ್ರಕರಣ ಅಂತ ಅನ್ನೋದು ಕರ್ನಾಟಕದ ಈ ಥರದಲ್ಲಿ ಹೂತು ಹೋದಂತಹ ಹಲವಾರು ಪ್ರಕರಣಗಳಿಗೆ ಒಂದು ಬೆಳಕಿಂಡಿ ಆಗುವಂತಹ ಸಾಧ್ಯತೆಗಳನ್ನು ಸೃಷ್ಟಿ ಮಾಡಿದಂತಹ ಮಾಧ್ಯಮವೇ ಹೆಸರು ಕೊಟ್ಟಂತಹ ಭೀಮಾ ಇರ್ಬೋದು, ABC ಯಾರೂ ಕೂಡ ಇರಬಹುದು. ಆದರೆ ನಾವು ಮಾಡ್ತಾ ಇರೋದು ಸತ್ಯದ ಶೋಧ. ನ್ಯಾಯ, ನೀತಿ, ಧರ್ಮ, ಸತ್ಯ ಅದು ಈ ನೆಲದಲ್ಲಿ ಇದೆ ಅಂತ ಆದರೆ, ಮತ್ತು ನಮ್ಮ ಸಂವಿಧಾನ ಕೊಟ್ಟಿರುವಂತಹ ಘನತೆಯ ಬದುಕಿನ ಹಕ್ಕು ಅಂತ ಅನ್ನೋದು ಪ್ರತಿಯೊಬ್ಬರದ್ದು ಆಗಿರುವ ಸಂದರ್ಭದಲ್ಲಿ ಪದ್ಮಲತಾಳಿಂದ ಸೌಜನ್ಯದವರೆಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇರುವಾಗ ನ್ಯಾಯದ ಕೂಗನ್ನು ಹಿಮ್ಮೆಟ್ಟಿಸೋದಕ್ಕೆ ಅದಕ್ಕೆ ಧರ್ಮದ ಲೇಪವನ್ನು ಹಾಕಿ ಧರ್ಮಕ್ಷೇತ್ರಕ್ಕೆ ಅಪಚಾರ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿಯನ್ನು ಹರಿಬಿಟ್ಟು ಜನರನ್ನು ಇನ್ನೊಂದು ಸ್ವಲ್ಪ ವಿಮುಖ ಮಾಡ್ತಾ ಇರುವಂತಹ ಕೆಲಸ ಇದೆಯಲ್ಲ, ಅದು ಎಲ್ಲೋ ಮನುಷ್ಯತ್ವಕ್ಕೆ ಸರಿ ಹೊಂದದು ಅಲ್ಲ ಅಂತ ಅನ್ನೋದು ಜನಶಕ್ತಿ ಮೀಡಿಯಾ ಯಾವತ್ತೂ ಕೂಡ ಹೇಳ್ತಾ ಬಂದಿರೋ ಅಂಥದ್ದು. ಹೀಗೆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಒಂದೇ ವಿಷಯ ಅಲ್ಲ, ಇಂತಹ ಹಲವಾರು ವಿಷಯಗಳನ್ನು ನಾವು ನಿಮ್ಮ ಜೊತೆ ಚರ್ಚೆ ಮಾಡ್ತಾನೇ ಇರ್ತೀವಿ. ನಮಗೆ ಗೊತ್ತಿರುವಂತಹ ಸತ್ಯವನ್ನು ನಿಮ್ಮ ಮುಂದೆ ಇಡೋದಕ್ಕೆ ನಾವು ಕೆಲಸ ಮಾಡ್ತೀವಿ. ನಮ್ಮ ಜೊತೆಗೆ ನೀವು ನಿಲ್ಲಬೇಕು ಅಂತ ಹೇಳ್ತಾ ಬಾಲನ್ ಸರ್ ನಮ್ಮ ಸ್ಟುಡಿಯೋದಕ್ಕೆ ಇಲ್ಲಿವರೆಗೆ ಬಂದು ಇಷ್ಟೊಂದು ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದಗಳು. ಇದಾಗಿತ್ತು ನಮ್ಮ ಈ ಚರ್ಚೆ. ಜನಶಕ್ತಿ ಮೀಡಿಯಾ ಜನರ ಮೀಡಿಯಾ. ಇದುವರೆಗೆ ಸಬ್ಸ್ಕ್ರೈಬರ್ ಆಗಿಲ್ಲದೆ ಇದ್ದರೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ, ಅದನ್ನು ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು, ನೀವು ಸಬ್ಸ್ಕ್ರಿಪ್ಷನ್ ಮಾಡಿದ ಹಾಗೆ ಆಗುತ್ತೆ. ಹಣ ಕೊಡಬೇಕಾಗಿಲ್ಲ ಅದಕ್ಕೆ. ನಮ್ಮ ಜೊತೆಗೆ ನೀವು ನಿಲ್ಲಬೇಕು ಅಷ್ಟೇ. ನಮಸ್ಕಾರ.